ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಸಂಗಟಿ ಸರ್ ಲೈಫ್ ಸೂತ್ರಾಸ್ ಯೂಟ್ಯೂಬ್ ಚಾನಲ್. ಈ ಒಂದು ಯೂಟ್ಯೂಬ್ ಚಾನಲ್ಲಿ ಈಗ ದೇಶದಲ್ಲಿ ನಡೀತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಮತ್ತು ಫೈನಾನ್ಸ್ ರಿಲೇಟೆಡ್ ರಿಲೇಷನ್ಶಿಪ್ ಅಥವಾ ಇನ್ನಿತರೆ ಯಾವುದೇ ರೀತಿಯ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ಇತ್ತೀಚೆಗೆ ದೇಶದಲ್ಲಿ ತುಂಬ ಸುದ್ದಿಯಲ್ಲಿರುವಂಥ ಒಂದು ಘಟನೆ ಅಂದರೆ GST 2.0 ಅನ್ನುವಂಥದ್ದು. ಏನಿದು GST 2.0? ಸಾಕಷ್ಟು ಕಡೆ ಈ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ರೀತಿಯ ನೀವು ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಕೂಡ GST 2.0 ಕ್ರಾಂತಿಕಾರಿ ಬದಲಾವಣೆ, ಟ್ರಂಪ್ಗೆ ಭಾರತದ ತಿರುಗೇಟು, ಈ ಥರದ್ದು ಬೇರೆ ಬೇರೆ ಶಬ್ದಗಳಲ್ಲಿ ಹಂಗೆ ಹಾಡಿ ಹೊಗಳ್ತಾನೆ ಇದ್ದಾರೆ. ಅದರ ಎಕ್ಸಾಕ್ಟ್ ಹಂಗಂದ್ರೆ ಏನು? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂತ ಮೋದಿ, ಕೆಲವೊಬ್ಬರೆಲ್ಲ ಒಂದೇ ಕಲ್ಲಲ್ಲಿ 5 ಹಕ್ಕಿ ಹೊಡೆದಂತ ಅಂದ್ರೆ ಹಕ್ಕಿಗಳನ್ನ ಎಣಿಸ್ತಾನೆ ಇದ್ದಾರೆ ಅವರು. ಒಂದೇ ಕಲ್ಲಲ್ಲಿ 2 ಹಕ್ಕಿ, 5 ಹಕ್ಕಿ, ಈ ಥರದ್ದು ಬೇರೆ ಬೇರೆ ನ್ಯೂಸ್ಗಳನ್ನು ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀರಿ. ಯಾಕೆ ಇದು? ಏನು ನ್ಯೂಸಲ್ಲಿ ಇದೆ? GST ಅನ್ನುವಂಥದ್ದೇನು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನುವಂಥದ್ದು. ಇದನ್ನ ಅಪೋಸಿಷನ್ ಪಾರ್ಟಿಯವರು ರಾಹುಲ್ ಗಾಂಧಿ ಕೂಡ ಈ ಪಾಲಿಟಿಕ್ಸ್ ಅನ್ನೋದು ಇಲ್ಲಿ ಆ ಪೊಲಿಟಿಕಲ್ ಆಂಗಲ್ ಇಂದ ನೋಡಲ್ಲ, ಬಟ್ ಅಪೋಸಿಷನ್ ಅವ್ರು ಏನಂತ ಇದ್ರು, ಇದನ್ನ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಬದಲು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇತ್ತಿದು, ಅಂದ್ರೆ ತುಂಬಾ ಜಾಸ್ತಿ ತೆರಿಗೆನ ಹಾಕ್ತಾ ಇದ್ರಿ ಅಂತ ಮೊದಲು ಹೇಳ್ತಾ ಇದ್ರು. ಈಗ ಆ ತೆರಿಗೆಯನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. 4 ಸ್ಲಾಬ್ ಇದ್ದಿದ್ದನ್ನ 2 ಸ್ಲಾಬ್ ಮಾಡಿದ್ದಾರೆ. ಅದು ನೋಡೋಣ ಮುಂದೆ. ಅದು ಮಾಡಿದ ತಕ್ಷಣ ಇಲ್ಲ, ಈಗ ರಾಜ್ಯಗಳಿಗೆ ಹೊಡೆತ ಬೀಳ್ತದೆ, ಇದರಿಂದ ಅವರಿಗೆ ತೊಂದರೆ ಆಗ್ತದೆ ಅಂತ ಮತ್ತೊಂದು ರಾಗದಲ್ಲಿ ಪೊಲಿಟಿಕಲ್ ಆಂಗಲ್ ಇಂದ ಬೇರೆ ಬೇರೆ ರೀತಿ ಹೋಗುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಇದರ ಮೀನಿಂಗ್ ಏನನ್ನೋದನ್ನ ನೋಡ್ತಾ ಹೋಗೋಣ. ಯಾಕೆ ಇದು ಒಂದು ಕ್ರಾಂತಿಕಾರಿ ಬೆಳವಣಿಗೆ? ಯಾಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ 5 ಹಕ್ಕಿ ಈ ತರ ಹೊಡೆದಿದ್ದು? ಟ್ರಂಪ್ಗೆ ಭಾರತ ತಿರುಗೇಟು ಯಾಕೆ? ಈ ಟ್ರಂಪ್ ಇರ್ಲಿಲ್ಲ ಅಂದ್ರೆ ಈ ಪಕ್ಕ GST 2.0 ಈ ತರ ರಿಫಾರ್ಮ್ಸ್ ತೆರಿಗೆ ಕಡಿಮೆ ಆಗಕ್ಕೆ ಈಗ ವೆರಿ ಸೂನ್ ಅಂತೂ ಬರ್ತಾನೆ ಇರಲಿಲ್ಲ, ಇನ್ನೂ ತುಂಬಾ ಡಿಲೇ ಆಗೇ ಬರ್ತಾ ಇತ್ತು. ನೋಡಿ, ಈ ತರ ಕೆಲವೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂದನೂ ಕೂಡ ನಮ್ಮ ದೇಶದ ಎಕನಾಮಿ, ನಮ್ಮ ದೇಶದ ಟ್ಯಾಕ್ಸ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಜಗತ್ತನ್ನುವಂಥದ್ದು ಕಂಪ್ಲೀಟ್ ಗ್ಲೋಬಲಿ ಇಡೀ ಒಂದು ಹಳ್ಳಿ ಇದ್ದಂಗೆ ಎಲ್ಲ ಸುತ್ತು. ಅಮೆರಿಕಕ್ಕೆ ಏನಾದ್ರು ತೊಂದರೆ ಆದ್ರೆ ಇಂಡಿಯಾಕ್ಕೆ ಅದು ಕೂಡ ಎಫೆಕ್ಟ್ ಆಗ್ತಾನೆ ಇರ್ತದೆ. ಆ ಥರದ್ದನ್ನ ಹೇಗಾಗ್ತದೆ ನೋಡೋಣ. ಈ 2.0 ಯಾಕಂತಾರೆ? ಈ GST 2.0 ಗೂಡ್ಸ್ ಅನ್ನುವಂಥದ್ದು ಯಾವುದು? ನೀವು ಯಾವುದೇ ರೀತಿಯ ಐಟಮ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ತಾ ಹೋಗ್ತಾರಲ್ಲ ಅದಕ್ಕೆ ತೆರಿಗೆ ಕಟ್ತೀರಿ. ಮತ್ತು ಸರ್ವಿಸ್ ಯಾವುದು? ಹೋಟೆಲ್ಗೆ ಹೋದಾಗ ಸರ್ವಿಸ್ ಅನ್ನ ತಗೊಂತೀರಿ. ನೀವು ಫ್ಲೈಟ್ಗೆ ಒಂದು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ ಫ್ಲೈಟ್ ಸರ್ವಿಸ್ ಅಂದ್ರೆ ನೀವು ಒಂದು 6,000 ಕೊಟ್ಟು ಇನ್ನು ಡೆಲ್ಲಿಗೆ ಹೋಗ್ತಿರಲ್ಲ, ಆ ಫ್ಲೈಟ್ ತಗೊಂಡೇ ಮನೆಗೆ ಹೋಗ್ಬಿಡಲ್ಲ. ಜಸ್ಟ್ ಫ್ಲೈಟ್ ಅಲ್ಲಿ ಕುತ್ಕೊಂಡು ಹೋಗೋದಕ್ಕೆ ಸರ್ವಿಸ್ ಅನ್ನ ಯೂಸ್ ಮಾಡ್ತೀರಿ. ಆ ಸರ್ವಿಸ್ಗೆ ಕೂಡ ಯಾವುದಕ್ಕೆ ಇದು GST ಅನ್ನೋದು ಗೂಡ್ಸ್ಗೆ ಕೂಡ ನೀವು ಪರ್ಚೇಸ್ ಮಾಡುವಂತ ಗೂಡ್ಸ್ ಮತ್ತು ಸರ್ವಿಸ್ಗಳಿಗೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಅದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಆಗ್ತಾ ಇತ್ತು. ಅದಕ್ಕೆ 2.0 ಯಾಕಂತ ಇದ್ದಾರೆ ಈಗ? 2.0 ಯಾಕಂದ್ರೆ ಫಸ್ಟ್ ಗೆ ಬಂದಿದ್ದು ಯಾವಾಗ? GST 1.0 ಬಂದಿದ್ದು ಜುಲೈ 1ನೇ ತಾರೀಕು 2017ಕ್ಕೆ ಬರುತ್ತೆ. ಅವಾಗ ನಮ್ಮ ಭಾರತ ದೇಶದ 1947ರಲ್ಲಿ ಏನು ಸ್ವತಂತ್ರ ಸಿಗುತ್ತಲ್ಲ, ಆ ಟೈಮಲ್ಲಿ ಆಗಸ್ಟ್ 15ಕ್ಕೆ ನಾವು ಆಚರಣೆ ಮಾಡ್ತೀವಲ್ಲ, ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಒಂದು ಸೆಷನ್ ಅನ್ನು ಕರೆದು ಎಲ್ಲರೂ ಆಚರಣೆ ಮಾಡಿದ್ರು. ಸೇಮ್ ಅದೇ ರೀತಿಯಲ್ಲಿ GST ಜಾರಿಗೆ ಬಂದಾಗಲೂ ಕೂಡ ಈ ಜುಲೈ 30ನೇ ತಾರೀಕು ಮಧ್ಯರಾತ್ರಿಯಲ್ಲಿ, ಜೂನ್ 30ನೇ ತಾರೀಕು ಮಧ್ಯರಾತ್ರಿ, ಜುಲೈ 1ನೇ ತಾರೀಕು ಆಗುತ್ತದು. ನೆಕ್ಸ್ಟ್ ಮಿಡ್ ನೈಟ್ ಆದ ನಂತರ ಅವಾಗ ಸೆಲೆಬ್ರೇಷನ್ ಮಾಡಿದ್ರು. ಯಾಕಂದ್ರೆ ಇಡೀ ದೇಶಕ್ಕೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಒಂದು ದೇಶ ಒಂದು ತೆರಿಗೆ ಅಂತ ಆತರ ಬಂತು. ಅದನ್ನ ಆಚರಣೆ ಮಾಡಿದ್ರು ಅವಾಗ ಅಷ್ಟೊಂದು ವಿಜೃಂಭಣೆಯಿಂದ. ಅದಾದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಚೇಂಜಸ್ ಮಾಡ್ತಾ ಬಂದಿದ್ದಾರೆ ಮತ್ತು ಜನರಿಗೆ ಜಾಸ್ತಿ ತೆರಿಗೆ ಹೊರೆ ಬರೀತಾರೆ ಅಂತ ಸಾಕಷ್ಟು ಕಡೆ ಎಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಕಂಪ್ಲೇಂಟ್ ಮಾಡ್ತಾನೆ ಇತ್ತು. ಓಕೆ, ಅದಕ್ಕೋಸ್ಕರ ಈ ಒಂದು ತೆರಿಗೆ ಬದಲಾವಣೆ ಆಲ್ಮೋಸ್ಟ್ ಅದರಲ್ಲಿ ಎಷ್ಟು ಇತ್ತು ಸ್ಲ್ಯಾಬ್ಗಳು ಸ್ನೇಹಿತರೆ? ಟೋಟಲ್ ಅವಾಗ 0% ಅಂತ ಒಂದು ಕೂಡ ಕೊಡ್ತಾ ಇದ್ರು. ಆಮೇಲೆ 5% ಇತ್ತು, 18% ಇತ್ತು, 12% ಇತ್ತು, 28%. ಇವೆಲ್ಲ ಟೋಟಲ್ 4 ಸ್ಲ್ಯಾಬ್ ಅಂತೀವಿ. 0 ಕೈ ಬಿಟ್ರೆ 4 ಸ್ಲ್ಯಾಬ್ ರೇಟ್ಗಳು, 4 ತೆರಿಗೆ ದರಗಳು ಇದ್ದು ಯಾವಾಗ? 2017ರಲ್ಲಿ ಬಂದಾಗ. ಇದಾದ ನಂತರ ಇದನ್ನ 2.0 ಯಾಕಂತ ಇದೀವಿ ಅಂದ್ರೆ ಅಮೂಲಾಗ್ರವಾದ ಬದಲಾವಣೆ. ಅಮೂಲ್ಯ ಅಲ್ಲ, ಕನ್ನಡದಲ್ಲಿ ಒಂದೊಂದು ಶಬ್ದಗಳು ನೋಡಿ ಒಂದೊಂದ್ಸಲ ಅಮೂಲ್ಯ ಯಾಕೆ ಬಂದ್ಲಿ ಇಲ್ಲಿ ಅಂತ. ಇಲ್ಲಿ 5% ಮತ್ತು 18% ಅಷ್ಟೇ ಉಳಿದಿದೆ. ಮೊದಲು 12% ಏನಿತ್ತಲ್ಲ, ಅಲ್ಲಿರುವಂತ ಎಲ್ಲಾ ಐಟಮ್ಸ್ ಗಳಿಗೆ ಕಡಿಮೆ ಮಾಡಿ ಆಲ್ಮೋಸ್ಟ್ 99% ಐಟಮ್ ಅನ್ನ 5%ಗೆ ಇಳಿಸಿದ್ದಾರೆ. 12% ತೆರಿಗೆ ಕಟ್ತಾ ಇದ್ದಿದ್ದು ಮೊದಲು, ಈಗ ಬರೀ 5% ತೆರಿಗೆ ಆಗ್ತಾ ಇದೆ. ಮೊದಲು ಐಟಮ್ಗಳಿಗೆ 28% ತೆಗೆದಿದ್ದಾನೆ, ಅದನ್ನೆಲ್ಲ ತೆಗೆದುಬಿಟ್ಟು 18ಕ್ಕೆ ಹಾಕಿದ್ದಾರೆ. ಮತ್ತು ಕೆಲವೊಂದನ್ನ ತೆಗೆದುಬಿಟ್ಟು 40% ಕೂಡ ಹಾಕಿದ್ದಾರೆ. ಈಗ ನೀವು ತೆರಿಗೆ ಸ್ಲ್ಯಾಬ್ಗಳು ಎಷ್ಟಿದಾವೆ ಅಂದ್ರೆ 2 ಅಂತಾನೆ ಹೇಳ್ಬೇಕು, 5 ಮತ್ತು 18. ಇಲ್ಲಿ ಕೆಲವೊಂದಷ್ಟೇ ಸಿನ್ ಟ್ಯಾಕ್ಸ್ ಅಂತ ಕರಿತೀವಿ. ಸಿನ್ ಟ್ಯಾಕ್ಸ್ ಮೇಲೆ ನಮ್ಮ ಟೆರೆಸ್ ಮೇಲೆ ಇರುವಂತ ಸಿನ್ ಟ್ಯಾಕ್ಸ್ ಆಗಲ್ಲ. ಸಿನ್ ಅಂದ್ರೇನು? ಪಾಪದ ತೆರಿಗೆ ಅಂತ ಕರಿತೀವಿ. ಅದೆಲ್ಲ ನೋಡೋಣ ಹೇಗಂತ. ಸೊ ಮೊದಲು ಇದ್ದಂತ ಈ 4 ಯಾವುದು? 5% ಇತ್ತು, 12 ಇತ್ತು,
18, 28 ಇತ್ತಲ್ಲ, ಇವು 4ನ್ನ ತೆಗೆದುಬಿಟ್ಟು 4ರಲ್ಲಿ 12 ಮತ್ತು 28 ತೆಗೆದು ಕೇವಲ ಇಲ್ಲಿ 5% ಮತ್ತು 18% ಅಷ್ಟೇ ಉಳಿಸಿದ್ದಾರೆ. ಹಾಗಾಗಿ 2 ತೆರಿಗೆ ಅಷ್ಟೇ. 40% ಕೂಡ ಇರ್ತದೆ, ಅದು ಕೆಲವು ಐಷಾರಾಮಿ ವಸ್ತುಗಳಿಗೆ ಮತ್ತು ಪಾಪದ ವಸ್ತುಗಳು ಅಂದ್ರೆ ಅವು ಗುಟ್ಕಾ, ತಂಬಾಕು, ಇದು ಈ ತರದ ವಸ್ತುಗಳಿಗೆ ಅಥವಾ ಕೆಲವೊಂದು ಲಕ್ಸುರಿ ಗೂಡ್ಸ್ಗಳಿಗೆ ಅಂಥವುಗಳಿಗೆ ಅಷ್ಟೇ. ಈಗ ನೀವು IPL ನೋಡ್ತಾ ಹೋಗ್ತಾರಲ್ಲ, ಲಾಸ್ಟ್ ಟೈಮಲ್ಲಿ IPL ಟಿಕೆಟ್ ನೀವು 600 ರೂಪಾಯಿ ಕೊಟ್ಟಿದ್ರಿ ಅಂದರೆ ಈ ಸಲ 700 ರೂಪಾಯಿ ಹಂಗೆಲ್ಲ ಚೇಂಜ್ ಆಗುತ್ತೆ ಅದು. ಯಾಕಂದರೆ ಟ್ಯಾಕ್ಸ್ ಮೊದಲು ಲಾಸ್ಟ್ ಟೈಮ್ IPL ಅನ್ನೋದು ಐಷಾರಾಮಿ ಅಂತ ಕನ್ಸಿಡರ್ ಮಾಡಿ 28% ಇದ್ದಿದ್ದನ್ನು 40ಕ್ಕೆ ಏರಿಸಿದ್ದಾರೆ ಈಗ. ಸೊ ಅದು ಟಿಕೆಟ್ ದರ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಐಷಾರಾಮಿ ಇದ್ದಿದ್ದಕ್ಕೆ 40%. ಈಗ ಆದಂಥ ತೆರಿಗೆ ದರ 5 ಮತ್ತು 18 ಅಷ್ಟೇ ಹೇಳ್ಬೇಕು ನೀವು. ಎರಡನ್ನ ಕ್ಯಾನ್ಸಲ್ ಮಾಡಿದ್ರೆ 4 2 ಆಗಿದೆ. ಅದಕ್ಕೋಸ್ಕರ ಇದನ್ನ GST 2.0 ಅಂದ್ರೆ ಎರಡನೇ ಹಂತ. ಆಲ್ಮೋಸ್ಟ್ ನೀವು ಕೂಡ ಒಂದು ಜೀವನದಲ್ಲಿ ಏನೋ ಒಂದು ಲೆವೆಲ್ಗೆ ಬರ್ತಾ ಇದ್ರಿ, ಸಡನ್ ಆಗಿ ರೊಚ್ಚಿಗದ್ದು ಒಮ್ಮೆಲೆ ಶ್ರೀಮಂತ ಆಗ್ಬಿಡೋಣ ಅಂತ ರೊಚ್ಚಿಗದ್ದು ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಅದು 2.0 ಅಂದ್ರೆ ಜೀವನದ ಎರಡನೇ ಭಾಗ ನಂದು ಅಂತ ಕತೆ ಎಲ್ಲ ಹೇಳ್ತಾ ಇರ್ತೀರಿ. ಆ ಥರದ್ದೇ GSTಲಿ ಎರಡನೇ ಭಾಗ ಸ್ಟಾರ್ಟ್ ಆದಂಗೆ. ಅಂದ್ರೆ ಇನ್ನೂ ಕೂಡ ಸ್ಪೀಡ್ ಆಗಿ ದೇಶ ಬೆಳೀತಿದೆ. ಯಾಕೆ ಇದು ಮಾಡಿದ್ರು? ಟ್ರಂಪ್ ಕೂಡ ಒಂದು ಕಾರಣನೇ ಇದು, ಮತ್ತು ಮಿಡಲ್ ಕ್ಲಾಸ್ ಅವರಿಗೆ ಕೂಡ ಹೆಲ್ಪ್ ಆಗಲಿ ಅನ್ನುವಂಥದ್ದು. ಈಗ ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬರ್ತಾ ಇದೆ. ಈ ತರ ಸಾಕಷ್ಟು ಕಾರಣಗಳನ್ನ ಇಟ್ಕೊಂಡು ಅವ್ರು ಮಾಡ್ತಾ ಹೋಗ್ತಾರೆ. ಓಕೆ, ಈಗ ಜುಲೈ 1, 2017ರಲ್ಲಿ ಬಂದು ಆಲ್ಮೋಸ್ಟ್ 8 ವರ್ಷ ಆಗಿತ್ತು. ಈಗ ಸೆಪ್ಟೆಂಬರ್ 22, 2025ರಿಂದ 2.0 ಅಂತ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಈ 12 ಮತ್ತು 28% ಅನ್ನ ತೆಗೆದುಬಿಟ್ಟು 5 ಮತ್ತು 18 ಅಷ್ಟೇ ಉಳಿತದೆ. 40% ಅನ್ನೋದು ಕೂಡ ಇನ್ನೊಂದಿರ್ತದೆ. ಈಗ ನೀವು ಗೋಲ್ಡ್ಗೆಲ್ಲ ಎಷ್ಟು ಹಾಕ್ತೀರಿ? ಗೋಲ್ಡ್ಗೆ 3% ತೆರಿಗೆ, ಅದು ಬೇರೆ ಇರ್ತದೆ. ಅದು ಈ ಸ್ಲ್ಯಾಬ್ ಅಂತ ಕನ್ಸಿಡರ್ ಆಗಿ ಇನ್ನೊಂದು ಸ್ಲ್ಯಾಬ್ ಅಂತ ಏನು ಮಾಡಲ್ಲ. ನೀವು ಯಾವ್ದಾದ್ರು ಶಾಪಿಗೆ ಹೋಗಿ, ಗೋಲ್ಡ್ ಶಾಪಿಗೆ ಹೋಗಿ ಜ್ಯುವೆಲ್ರಿ ಏನೋ ಪರ್ಚೇಸ್ ಮಾಡ್ತಾರೆ, ಅಲ್ಲಿ 3% ತೆರಿಗೆ ಹಾಕಿ ಬಿಟ್ಟಿರ್ತಾರೆ. ಇದು ಈ ಸ್ಲ್ಯಾಬ್ ಅಲ್ಲಿ ಬರೋದಿಲ್ಲ. ಮತ್ತು ನೀವು ಪೆಟ್ರೋಲ್ ಅಂಡ್ ಡೀಸೆಲ್ ಅನ್ನ ಪರ್ಚೇಸ್ ಮಾಡ್ತೀರಿ, ನಿಮ್ಮ 2 ವೀಲರ್ ಅಥವಾ 4 ವೀಲರ್ ತಗೊಂಡು ಹೋದಾಗ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಿಸ್ತಾರಲ್ಲ ನಿಮ್ಮ ಗಾಡಿಗೆ, ಅದಕ್ಕೆ ಈ 5%, 18%, 40% ಯಾವುದು ಇರಲ್ಲ. ಅದು ಇನ್ನೂ GST ಒಳಗಡೆ ಬಂದೇ ಇಲ್ಲ. ಯಾಕಂದ್ರೆ ಅದು ಇದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಗೊತ್ತಾ? ನಿಯರ್ಲಿ 170% ಟ್ಯಾಕ್ಸ್ ಅನ್ನ ಹಾಕ್ತಾರೆ. 170%. ನಿಜವಾದ ಪೆಟ್ರೋಲಿನ ಬೆಲೆ ಎಷ್ಟಿರ್ತದೆ ಗೊತ್ತಾ? ಅದ್ರ ಬೆಲೆ ಇರೋದು ಬರೀ 40 ರೂಪಾಯಿ ಅಷ್ಟೇ. ಅದನ್ನ ಟ್ಯಾಕ್ಸ್ ಹಾಕಿ 100 ಮೇಲೆ ಕ್ರಾಸ್ ಆಗೋ ಕಾರಣನೇ ಇದು 170%. ಇದು ಇಷ್ಟೊಂದು ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಕೇಂದ್ರ ಮತ್ತು ರಾಜ್ಯ ಇಬ್ರು ಕೂಡ ಅರೋರೇಜಗಳು ಅಷ್ಟೊಂದು ಲಾಭ ಇದೆ. ಅದಕ್ಕೆ ಅದನ್ನ ಆಲ್ಮೋಸ್ಟ್ ಪೆಟ್ರೋಲ್ ಡೀಸೆಲ್ ಅನ್ನ GSTಗೆ ಇಷ್ಟು ಬೇಗ ತರೋದೇ ಇಲ್ಲ. ಯಾಕಂದ್ರೆ ಅದಕ್ಕೆ 170 ಹಾಕ್ತಾ ಇದಾರೆ. GST ಒಳಗಡೆ ತಂದ್ರೆ ಮ್ಯಾಕ್ಸಿಮಮ್ 40 ಇಷ್ಟೇ ಹಾಕ್ಬೇಕಾಗತ್ತೆ. ಈಗಲೇ 2025 ಆಗಸ್ಟ್ 15 ಇಂಡಿಪೆಂಡೆನ್ಸ್ ಸ್ಪೀಚ್ ದಿನ ಮೋದಿ ಹೇಳಿದ್ರು ಏನಂತ, ನಾವು ಒಂದು ದೀಪಾವಳಿಗೆ ಗಿಫ್ಟ್ ಅನ್ನ ಕೊಡ್ತೀನಿ ಅಂತ. ಆ ಗಿಫ್ಟ್ ಯಾವಾಗ? ಬೇಗನೆ ತಂದಿದ್ದಾರೆ. ಸೆಪ್ಟೆಂಬರ್ 22ರಿಂದ GST 2.0 ಚಾಲನೆ ಆಗ್ತದೆ. ಇದು 56ನೇ GST ಕೌನ್ಸಿಲ್, GST ಮಂಡಳಿ ಅನ್ನುವಂಥದ್ದು ನಮ್ಮ ಒಂದು ಸಂವಿಧಾನಬದ್ಧವಾದ ಸಂಸ್ಥೆ. 279 ಕ್ಯಾಪಿಟಲ್ ಎದಲ್ಲಿ ಒಂದು ಸಂವಿಧಾನಬದ್ಧವಾದ ಸಂಸ್ಥೆಯಾಗಿ ಸಂವಿಧಾನದಲ್ಲೇ ಉಲ್ಲೇಖ ಮಾಡಿದ್ದಾರೆ ಇದನ್ನ. ಅಂದ್ರೆ ಹೊಸದಾಗಿ ಸೇರಿಸಿದ್ದಾರೆ. ಕ್ಯಾಪಿಟಲ್ ಎ ಅಂತ ಈ ತರ ಬಂದ್ರೇನು ಹೊಸದಾಗಿ. ನಮ್ಮ ಮೂಲ ಸಂವಿಧಾನ ಜಾರಿಗೆ ಬಂದು 1950 ಜನವರಿ 26ಕ್ಕೆ ಅಂಬೇಡ್ಕರ್ ಅವ್ರು ನೆನೆಸ್ತಾ ಇರ್ತೇವಲ್ಲ, ಅವಾಗಲ್ಲ, ಈಗ ರೀಸೆಂಟ್ ಆಗಿ 2017ರಲ್ಲಿ ಸೇರಿಸಿದಂಥದ್ದು. ಇದಕ್ಕೆ ಕ್ಯಾಪಿಟಲ್ ಎ ಅಂತ ಹೊಸ ಆರ್ಟಿಕಲ್ಲೇ ಸೇರಿಸಿದ್ದಾರೆ. ಸೊ 2.0 ಅಲ್ಲಿ ಏನೇನು ಚೇಂಜ್ ಆಗುತ್ತೆ, ಏನೇನು ಬದಲಾವಣೆಗಳು ಆಗ್ತಾ ಹೋಗ್ತಾವು, ಅದನ್ನ ಸ್ವಲ್ಪ ನೋಡೋಣ ಇಲ್ಲಿ. ಸೊ GST 2.0ದಲ್ಲಿ ಏನಾಗ್ತದೆ ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡಿ. ಮೊದಲು ಏನಾಗಿತ್ತು, ಯಾಕೆ ಇದು GST ಬದಲಾವಣೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತಂದ್ರೆ, ಸ್ಟಾರ್ಟಿಂಗ್ 2017ರಲ್ಲಿ ಏನ್ GST ಬರ್ತಲ್ಲ ಜುಲೈ 1 ಅವಾಗ ಕೇವಲ 53 ಲಕ್ಷ ಜನ ಅಷ್ಟೇ ಡೀಲರ್ಸ್ಗಳು ಈ GST ವ್ಯಾಪ್ತಿ ಒಳಗಡೆ. ಅದಕ್ಕೆ ಮುಂಚೆ ಅಂದ್ರೆ GST ಬರೋಕಿನ ಮುಂಚೆ 53 ಲಕ್ಷ ಜನ ಡೀಲರ್ಸ್ಗಳು ಮಾತ್ರ ಈ ತೆರಿಗೆಯನ್ನ ಮೊದಲು ವ್ಯಾಟ್, ಇದು ಸೆಂಟ್ರಲ್ ಟ್ಯಾಕ್ಸ್ಗಳನ್ನ ಅವೆಲ್ಲ ಕಟ್ತಾ ಹೋಗ್ತಾ ಇದ್ರು. GST ಬಂದ ತಕ್ಷಣ 2 ತಿಂಗಳಲ್ಲಿ 67 ಲಕ್ಷ ಆಯ್ತು. ಅಂದ್ರೆ GST ಅನ್ನೋದು ಇಡೀ ದೇಶಕ್ಕೆ ತಂದಾಗ ಜಾಸ್ತಿ ಜನ ಟ್ಯಾಕ್ಸ್ ಒಳಗಡೆ ಬರಲೇಬೇಕಾಗಿತ್ತು. ಕೆಲವೊಬ್ರು ಮೊದಲು ಟ್ಯಾಕ್ಸ್ ಕಟ್ಟಲಾರದೆ ಅದನ್ನ ಬ್ಲಾಕ್ ಮನಿಯಾಗಿ, ಟ್ಯಾಕ್ಸ್ ಏನು ಕಟ್ಟಿಲ್ಲಲ್ಲ ಅದೆಲ್ಲವೂ ಬ್ಲಾಕ್ ಮನಿ ಅಂತ ಕನ್ಸಿಡರ್ ಆಗ್ತದೆ. ಸೊ ಒಂದು ಲಿಮಿಟ್ ಅನ್ನ ಬಿಟ್ಟು, ಆ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಬಿಟ್ಟು ನೆಕ್ಸ್ಟ್ ಇದ್ದಿದ್ದು ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಅದು ಬ್ಲಾಕ್ ಮನಿ ಅಂತಾನೆ ಕೌಂಟ್ ಆಗ್ತದೆ. ಆ ಲೆಕ್ಕದಲ್ಲಿ ಇದ್ರಲ್ಲ ತೆರಿಗೆ ಬಂದಾಗ ನೋಡಿ, ಜಾಸ್ತಿ ಜನ ಈ ತೆರಿಗೆ ಸ್ಲ್ಯಾಬ್ ಒಳಗೆ ಬರ್ತಾ ಹೋದ್ರು. ಈಗ ಸದ್ಯಕ್ಕೆ 1.6 ಕೋಟಿ 1,60,00,000 ಜನ ಈಗ ಡೀಲರ್ಸ್ಗಳು ನಮ್ಮ GSTಯಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ದೇಶದ ಬೆಳವಣಿಗೆಯಾಗಿ ನಾವು ಜಗತ್ತಲ್ಲಿ 3rd ನಂಬರ್ಗೆ, ಈಗ ನಾವು ಇಡೀ ಜಗತ್ತಲ್ಲಿ GDPಯಲ್ಲಿ ಎಷ್ಟಿದೀವಿ? 4th ನಂಬರ್ ಇದೀವಿ. ಓಕೆ, 2014 ಮೊದಲು ನಾವು 11ನೇ ನಂಬರ್ ಇದ್ವಿ, ಈಗ 4th ಬಂದಿದ್ವಿ. ಇನ್ನೊಂದು 2-3 ವರ್ಷದಲ್ಲಿ 3rd ಬರ್ತೀವಿ. ಬಂದರೂ ಕೂಡ ನಮ್ಗೆ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಕಡಿಮೆ ಇದೆ. ಎಷ್ಟೋ ದೇಶಗಳ ಹಿಂದೆ ಆಲ್ಮೋಸ್ಟ್ 200 ದೇಶಗಳಿದಾವೆ. ಅಂದ್ರೆ ನಾವು 100 ಮೇಲ್ಪಟ್ಟೆ ಇದೇವೆ ಈಗ ಆಲ್ರೆಡಿ. ಪರ್ ಕ್ಯಾಪಿಟಲ್ ಅಂದ್ರೆ ತಲಾ ಆದಾಯ, ಒಬ್ಬೊಬ್ಬರಿಗೆ ಬರುವಂತ ಆದಾಯ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಕೆಲವು ಶ್ರೀಮಂತರು ಮಾತ್ರ ಶ್ರೀಮಂತರು ಬೆಳೀತಾರೆ ಇಂಡಿಯಾದಲ್ಲಿ, ಬಡವರಾಗೆ ಹೋಗ್ತಾ ಇದ್ದಾರೆ.
ಅದೆಲ್ಲ ಕಾರಣಗಳು ಮತ್ತೆ ನಾನು ಸೆಪರೇಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಒಂದು ಜನರಲ್ ನಾಲೆಜ್ ಅವೇರ್ನೆಸ್ ಈ ಥರದ್ದೆಲ್ಲ ಮಾಹಿತಿಗಳು ಇರ್ತಾ ಹೋಗ್ಲಿ ಸ್ನೇಹಿತರೆ ನಿಮಗೆ. ಓಕೆ, ಸೊ GST ಇಂದ ಇವೆಲ್ಲ ಲಾಭಗಳು ಇದಾವೆ, ಇನ್ನೂ ಕೂಡ ಜಾಸ್ತಿ ಆಗಲಿ ಅಂತ. ಈಗ ಯಾಕೆ ಇಷ್ಟೇ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ? 145 ಕೋಟಿ, 150 ಕೋಟಿ, 40 ಕೋಟಿ ಇಷ್ಟರಲ್ಲಿ ಹೇಳ್ತೀವಲ್ಲ, ಅಷ್ಟು ಕೋಟಿ ಇದ್ರೂ ನಾವು ಬರೀ ಇಂಡೈರೆಕ್ಟ್ ಟ್ಯಾಕ್ಸ್ ಕೂಡ ಕಟ್ತಾ ಇರೋದು ಎಷ್ಟು? 1.6 ಕೋಟಿ ಮಾತ್ರ ಕಟ್ತಾ ಇರೋದು. ಉಳಿಕಿದ 80% ಎಲ್ಲ ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಅವರು ಇನ್ನೂ ಟ್ಯಾಕ್ಸ್ ಯಾವುದು ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ. ಇಲ್ಲಿ ನಮಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಆದಂತ GST ಅನ್ನೋದು ಇಂಡೈರೆಕ್ಟ್ ಪರೋಕ್ಷ ತೆರಿಗೆ ಅಂತ ಅದನ್ನು ಕೂಡ ಕಟ್ತಾ ಇಲ್ಲ. ಅದು ಕಾರಣ ಇರ್ತದೆ, ರೈಟ್? ಇಲ್ಲಿ ಯಾಕೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಅಂತ ಹೇಳ್ತೇವಲ್ಲ, ಈಗ ಮೇನ್ ರೀಸನ್ ಇದು GST ರಿಫಾರ್ಮ್ ತರೋದಕ್ಕೆ. ತಾರೀಫ್ 50%, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ 50% ಅಂದ್ರೆ ಭಾರತದಿಂದ, ಈಗ ನಮ್ಮ ಭಾರತ ದೇಶದಿಂದ ಗೂಡ್ಸ್ಗಳು ಈಗ ಅಮೆರಿಕಕ್ಕೆ, ಇಲ್ಲಿ USA ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಭಾರತದಿಂದ ಗೂಡ್ಸ್ ಇಲ್ಲಿ ಅಮೆರಿಕಕ್ಕೆ ಹೋದಾಗ ಅಮೆರಿಕ ಸರ್ಕಾರ ನಮ್ಮ ದೇಶದಿಂದ, ಇಲ್ಲಿ ಭಾರತದಿಂದ ಏನು ಗೂಡ್ಸ್ಗಳು ಅಮೆರಿಕಕ್ಕೆ ಹೋಗಲ್ಲ ಅಲ್ಲಿ ಮಾರಾಟ ಮಾಡೋದಕ್ಕೆ, ಆ ಗೂಡ್ಸ್ಗಳ ಮೇಲೆ ಅಮೆರಿಕ ಸರ್ಕಾರ ತೆರಿಗೆ ಹಾಕತ್ತಲ್ಲ, ಅದನ್ನ ನಾವು ತಾರೀಫ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇದ್ದಂತ ಗೂಡ್ಸ್ಗಳಿಗೆ ನಾವೇ ಇಲ್ಲಿ ತೆರಿಗೆ ಹಾಕಿದ್ರೆ ಅದಕ್ಕೆ ಟ್ಯಾಕ್ಸ್ ಅಂತೀವಿ. ನಮ್ಮ ದೇಶದಲ್ಲಿ ಇದ್ದಂತ ವಸ್ತುಗಳಿಗೂ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಆ ದೇಶ ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕತ್ತಲ್ಲ, ಅದನ್ನ ತಾರೀಫ್ ಅಂತೀವಿ. ಅದಕ್ಕೆ ಏನ್ ಹೇಳಿತು ಅಮೆರಿಕ, 50% ಎಕ್ಸ್ಟ್ರಾ ಹಾಕ್ತೇನೆ. ಈಗ ಮೊದ್ಲೇನ್ ಟ್ಯಾಕ್ಸ್ ಇತ್ತಲ್ಲ ಅದಕ್ಕಿಂತ ಜಾಸ್ತಿನೇ ಹಾಕ್ತೀನಿ. ಮೊದಲು ಒಂದು 100 ರೂಪಾಯಿ ತೆರಿಗೆ ಹಾಕುತ್ತಾ ಇದ್ದೆ ಅಂದ್ರೆ ನಿಮ್ಮ ವಸ್ತುಗಳ ಮೇಲೆ, ಈಗ 150 ಕಟ್ಬೇಕು ನೀವು ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, ನಮ್ಮ ದೇಶದ ಇಲ್ಲಿ ಗೂಡ್ಸ್ಗಳು, ಎಷ್ಟೊಂದು ಗೂಡ್ಸ್ಗಳು ಇಲ್ಲಿ ಅಮೆರಿಕಕ್ಕೆ ಹೋಗಕ್ ಆಗೋದೇ ಇಲ್ಲ. ಯಾಕಂದ್ರೆ ಜಾಸ್ತಿ ಕಾಸ್ಟ್ಲಿ ಆದ್ರೆ ಅಲ್ಲಿ ಸೇಲ್ ಆಗೋದಲ್ಲ ಅದು, ಮತ್ತು ಇಲ್ಲಿ ತಗೊಂಡು ಹೋಗಕ್ಕೆ ಇಷ್ಟಪಡಲ್ಲ ಇಲ್ಲಿ ಎಕ್ಸ್ಪೋರ್ಟ್ ಇದ್ದವರು. ಆಗ ದೇಶದ ಎಕನಾಮಿ ಡೌನ್ ಆಗುತ್ತೆ, ಎಕನಾಮಿ ಬೀಳಕ್ ಸ್ಟಾರ್ಟ್ ಆಗ್ತದೆ. ಇದು ಬೀಳ್ಬಾರ್ದು ಅಂತಾನೆ ಈಗ ಏನ್ ಮಾಡಿದ್ರು ಮೋದಿ 2.2 ಅಂತೇಳಿ GST ಎಲ್ಲ ತೆಗೆದ್ಬಿಟ್ಟು ತುಂಬಾ ಚೀಪ್ ರೇಟ್ ಆಗ್ಲಿ. ಚೀಪ್ ರೇಟ್ ಆದಾಗ ಜನ ಕೊಂಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಕೊಂಡ್ಕೊಂಡ್ರೆ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಕೂಡ ಕಾರ್ಖಾನೆ ಬೆಳೀತಾ ಹೋಗುತ್ತೆ. ಬೆಳೀತಾ ಇದ್ದಾಗ ಅಲ್ಲಿ ಇರುವಂತ ಕೆಲಸಗಾರನ ಜಾಸ್ತಿ ತೆಗಿಯಕ್ಕಾಗಲ್ಲ. ಅಕಸ್ಮಾತ್ ಈ ತೆರಿಗೆಯನ್ನ ಕಡಿಮೆ ಮಾಡಲಿಲ್ಲ, ಸುಮ್ಮಗೆ ಎಷ್ಟಿದ್ದಷ್ಟು ಇರ್ಲಿ ಬಿಡು ಅಂತ ಆರಾಮಾಗಿ ಇದ್ದಿದ್ರೆ, ಇಲ್ಲಿ ಈ ಎಕ್ಸ್ಪೋರ್ಟ್ ಇದ್ದರು ಗೂಡ್ಸ್ ಗಳನ್ನ ಅಮೆರಿಕ ತಗೊಂಡು ಹೋಗೋದೇ ಇಲ್ಲ, ಇಲ್ಲೇ ಇರ್ತಾವು. ಇಲ್ಲಿ ಇದ್ದಾಗ ಇಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಉತ್ಪಾದನೆ ಆದಂತ ಭಾರತದಲ್ಲಿ ಉತ್ಪಾದನೆ ಅಂತ ಗೂಡ್ಸು ಎಕ್ಸ್ಪೋರ್ಟ್ ಆಗ್ಲಿಲ್ಲ, ಇಲ್ಲೇ ಇದ್ದಾಗ ಅದು ಸೇಲ್ ಆದ್ಮೇಲೆ ಆಮೇಲೆ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ಆ ಕಂಪನಿಗಳು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾವ. ಪ್ರೊಡಕ್ಷನ್ ಸ್ಟಾಪ್ ಅಂದ್ರೆ ಇದ್ದಂತ ನೌಕರಿದಾರನ ತೆಗೆದಾಕ್ತಾರೆ. ಸೊ ಇವೆಲ್ಲ ಎಫೆಕ್ಟ್ ಆಗ್ತದೆ, ತುಂಬಾ ತೊಂದರೆ ಆಗ್ತದೆ. ಆ ತೊಂದರೆಯನ್ನ ತಪ್ಪಿಸೋದಕ್ಕೋಸ್ಕರ ಟ್ಯಾಕ್ಸ್ ಬಂದಿದ್ದು. ಇದು ಆಕ್ಚುಲಿ ತಾರೀಫ್, ಇದೆಲ್ಲ ಟ್ರಂಪ್ ಅವರ ಕೆಲಸನೇ ಇದು. ಆ ದೇಶಕ್ಕೆ ಒಳ್ಳೇದಾಗಲಿ ಅಂತ ಅವ್ರು ಮಾಡಿದ್ರೆ ನಮ್ಮ ದೇಶಕ್ಕೆ ಹೊಡೆತ ಬೀಳತ್ತಲ್ಲ, ಅದನ್ನ ಸರಿದೂಗಿಸಕ್ಕೆ, ನಮ್ಮ ದೇಶಕ್ಕೆ ಇಲ್ಲಿ ಹಾನಿ ಆಗ್ತಾ ಇತ್ತಲ್ಲ, ಈ ತರ GDP ಕೆಳಗೆ ಆಗ್ತಿದ್ಲ, ಇದನ್ನ ಸರಿಪಡಿಸೋದಕ್ಕೋಸ್ಕರ ಈಗ ಮೋದಿ ಸರ್ಕಾರ 2.2 ಅಂತೇಳಿ 4 ತೆರಿಗೆ ಇದ್ದದ್ದನ್ನ ತೆಗೆದ್ಬಿಟ್ಟು ಬರೀ 2 ತೆರಿಗೆ ರೇಟ್ಗಳನ್ನ ಮಾಡಿದ್ದಾರೆ. ಓಕೆ, ಇಲ್ಲಿ ಕನ್ಸಂಪ್ಷನ್ ನಮ್ದು ಯಾಕೆ, ನಮ್ಮ ದೇಶ ಈ ತರ ಯಾಕೆ ಇಂಪಾರ್ಟೆನ್ಸ್ ಈ ಸದ್ಯಕ್ಕೆ ಮಾಡಿದ್ರು ಅಂತಂದ್ರೆ, ಇದನ್ನ ನಮ್ಮ ದೇಶ ಇಡೀ GDP, ನಾವು 4ನೇ ನಂಬರ್ ಅಂತ ಹೇಳ್ತೀವಲ್ಲ, ನಮ್ಮ GDP ಡಿಪೆಂಡ್ ಆಗಿರೋದೇ ಕನ್ಸಂಪ್ಷನ್ ಬೇಸ್ಡ್, ಅನುಭೋಗ. ಅಂದ್ರೆ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗುತ್ತೆ, ನಮ್ಮ ಜನರೇ 140 ಕೋಟಿ ಇದ್ದಾರೆ, ಇವರೇ ವಸ್ತುಗಳನ್ನ ಖರೀದಿ ಮಾಡಿ ಇವರೇ ಉಪಯೋಗಿಸ್ಬಿಡ್ತಾರೆ. ಇದರಿಂದನೇ GDP ಬೆಳೀತದೆ. GDP ಅಂದ್ರೇನು? ಒಂದು ದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳು ಎಷ್ಟು ಜಾಸ್ತಿ ಉತ್ಪಾದನೆ ಆಗತ್ತೆ, ಎಷ್ಟು ಜಾಸ್ತಿ ಸೇವೆಗಳು ನಮ್ಮ ದೇಶದಲ್ಲಿ ಇರ್ತಾವು, ಅಷ್ಟು GDP ಬೆಳೀತಾ ಹೋಗುತ್ತೆ. ನಮ್ದು GDP ಇಡೀ ಜಗತ್ತಲ್ಲಿ 4ನೇ ನಂಬರ್ ಬರಕ್ ಕಾರಣ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ. ನಾವೇ ಜನ ಜಾಸ್ತಿ ಇದೀವಿ, ಏನೇ ಉತ್ಪಾದನೆ ಆದ್ರೂ ನಮ್ಮ ಜನನೇ ತಗೊಂಡ್ಬಿಡ್ತಾರೆ. ಅದು GDP ಬೆಳೆಯೋದಕ್ಕೆ ಕಾರಣ. ಅದಕ್ಕೆ ನಮ್ಮ ದೇಶ ನೋಡಿ, ಇಡೀ ನಮ್ಮ GDP 100 ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ 60% ಈ ಕನ್ಸಂಪ್ಷನ್ ಇಂದನೇ, ಅನುಭೋಗ. 60 ಕನ್ಸಂಪ್ಷನ್ ಅಂದ್ರೇನು? ನಮ್ಮ ದೇಶದಲ್ಲಿ ಉತ್ಪಾದನೆ ಅಂತ ಕಾರ್ಗಳು, ಈ ನಿಮ್ಮ ಬಟ್ಟೆ, ಶೂಸ್, ಏನೇನು ವಸ್ತುಗಳು ಇರ್ತಾವ ಅಥವಾ ಯಾವುದೇ ರೀತಿಯ ಸರ್ವಿಸ್ಗಳು ನಮ್ಮ ದೇಶದ ಜನನೇ ಉಪಯೋಗ ಮಾಡ್ಬಿಡ್ತಾರೆ. ಅದರಿಂದನೇ ನಮ್ಮ ಎಕನಾಮಿ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು. ಇಡೀ ಜಗತ್ತಲ್ಲಿ 4ನೇ ನಂಬರಿಗೆ ಬರ್ತಾ ಇದ್ವಿ ನಾವು. ಎಷ್ಟೊಂದು ಕರಪ್ಷನ್ ಇದೆ, ಆದಿದೆ ಇದೆ, ಏನೇ ಹೇಳಿದ್ರು ಕೂಡ ಕನ್ಸಂಪ್ಷನ್, ಈ ಜನಸಂಖ್ಯೆನೇ ಕಾರಣ. ಅದಕ್ಕೆ ಬೇರೆ ದೇಶದ ಪ್ರಧಾನಿಗಳು ಅವರೆಲ್ಲ ಬಂದಾಗ ನಮಗೆ ದೇಶ ಭಾರತ ಅಂದ್ರೆ ಬಹಳ ಪ್ರೀತಿ. ಸುಮ್ಮನೆ ಹೇಳ್ತಾರ ಅವರು, ನಿಜವಾಗ್ಲೂ ಪ್ರೀತಿ ಇರಲ್ಲ ಅವ್ರಿಗೆ. ಯಾಕೆ ಇಷ್ಟು ಜನ, 140 ಕೋಟಿ ಜನ ಮಾರ್ಕೆಟ್ ಸಿಗುತ್ತೆ ಅವ್ರಿಗೆ, ಮಾರ್ಕೆಟ್ಗೆ ಬೆಲೆ ಕೊಡ್ತಾ ಇದಾರೆ ಹೊರತಾಗಿ ಜನರಿಗೆ ಬೆಲೆ ಇರೋದಿಲ್ಲ. ಬಟ್ ಅಲ್ಲಿ ಹೇಳ್ತಾ ಇರೋದು ಇಂಡಿಯನ್ಸ್ ಆರ್ ವೆರಿ ಗ್ರೇಟ್, ನನಗೆ ಅವ್ರನ್ನ ಕಂಡ್ರೆ ಬಹಳ ಇಷ್ಟ, ನಾ ಅವಾಗ ಬಂದು ಹೋಗ್ತೀನಿ, ತಾಜ್ ಮಹಲ್ ಅಂದ್ರೆ ಇಷ್ಟ ನನಗೆ, ರೊಚ್ಚಿಗೆ ಏನೋ ಒಂದು ಹೇಳ್ಬಿಡ್ತಾರೆ. ಯಾಕೆ? ಇವ್ರ ಜೊತೆ ಕನೆಕ್ಟ್ ಆಗ್ಲಿ, ಇವ್ರ ಮಾರ್ಕೆಟ್, ನಮ್ಮ ದೇಶದ ಗುಡಿಸಿ ಭಾರತಕ್ಕೆ ಬರ್ಲಿ, ಅವಾಗ ಆ ದೇಶ ಬೆಳೀತದಲ್ಲ, ಆ ಲೆಕ್ಕದಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ. ನಮ್ಮ ದೇಶವನ್ನ ಲೈಕ್ ಮಾಡೋದು ಕೇವಲ ಜನಸಂಖ್ಯೆಯಿಂದ. ಯಾಕಂದ್ರೆ ಆ ದೇಶದಲ್ಲಿ ಉತ್ಪಾದನೆ ವಸ್ತುಗಳು ಇಲ್ಲಿ ಬಂದಾಗ ಇಲ್ಲಿ ಮಾರಾಟ ಆಗಲಿ. ಯಾಕಂದ್ರೆ ಸುಮ್ಮನೆ ಜಗಳ ಆದ್ರೆ ನಾವು ಬ್ಯಾನ್ ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಬ್ಯಾನ್ ಅಷ್ಟು ಈಜಿಯಾಗಿ ಮಾಡೋಕ್ಕಾಗಲ್ಲ, WTO ಎಲ್ಲ ಇರ್ತದೆ. ಅದು ನಮ್ಮ ಮುಂದಿನ ದಿನಗಳಲ್ಲಿ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇವೆಲ್ಲವೂ ಕೂಡ ಜನರಲ್ ಬೇಸಿಕ್ ಐಡಿಯಾ ಇರ್ಬೇಕು ಸ್ನೇಹಿತರೆ.
ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದವರು ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾನು ಈ ಫೈನಾನ್ಸ್ ರಿಲೇಟೆಡ್, ರಿಲೇಶನ್ಶಿಪ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಆ ಥರದ ಈ ಕಾನೂನುಗಳ ಬಗ್ಗೆ, ಎಸ್ಪೆಷಲಿ ಕಾನೂನು ಅವೇರ್ನೆಸ್ನೇ ತುಂಬಾ ಜನಕ್ಕೆ ಕಡಿಮೆ ಇದೆ. ಆ ಅವೇರ್ನೆಸ್ ತಿಳ್ಕೊಂಡ್ರೆ ಎಷ್ಟೋ ತಪ್ಪುಗಳಾಗೋದನ್ನ ನೀವು ಆಲ್ರೆಡಿ ತಡೆಗಟ್ಬೋದು. ಹಿಂಗೂ ಇದೆಯಾ ಕಾನೂನು ಅನ್ನುವಂಥದ್ದು. ಈ CRPC IPC ಎಲ್ಲ ಚೇಂಜಸ್ ಆದವಲ್ಲ ಈಗ, ಅವುಗಳ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದ್ರ ಸಂಬಂಧಪಟ್ಟಂಗೆ ಅವೆಲ್ಲ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೇನೆ ಕಾನೂನು ಬಗ್ಗೆನೂ ಕೂಡ. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ವಿ, GDP, ನಮ್ಮ ಇಡೀ ದೇಶದ GDP 60% ಕನ್ಸಂಪ್ಷನ್, ಉತ್ಪಾದನೆ ನಮ್ಮ ದೇಶದ ಜನ ನಾವೇ ಪರ್ಚೇಸ್ ಮಾಡ್ಬಿಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಇದೆ. ಅಂದ್ರೆ ಏನಿಲ್ಲಿ, ಅಂದ್ರೆ ಸರ್ಕಾರ ಖರ್ಚು ಮಾಡುವಂಥದ್ದು. ನಮ್ಮ ಇಡೀ GDP 100 ಆಗ್ಬೇಕಂದ್ರೆ ಕನ್ಸಂಪ್ಷನ್ ಇರ್ತದೆ ಮತ್ತು ಸರ್ಕಾರ ಖರ್ಚು ಮಾಡಬೇಕು. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ರೋಡ್ಗಳನ್ನ ಕಟ್ಟೋದು, ಡ್ಯಾಮ್ ಕಟ್ಟೋದು, ಕೆನಾಲ್ಗಳನ್ನ, ಈ ತರ ಎಕ್ಸ್ಪೆಂಡಿಚರ್. ಸುಮ್ಮನೆ ಫ್ರೀ ಬೇಕಾಬಿಟ್ಟಿಯಾಗಿ ಫ್ರೀ ಕೊಡ್ತಲ್ಲ, ಅದು ಕೌಂಟ್ ಆಗಲ್ಲ ಇಲ್ಲಿ. ಅದಕ್ಕೆ ಆ ಥರ ಕೊಟ್ಟರೆ GDP ಬೆಳೆಯಲ್ಲ. ಅಷ್ಟು ಈಜಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಆಗುತ್ತೆ, ಬಟ್ ಮಲ್ಟಿಫ್ಲೈಯರ್ ಎಫೆಕ್ಟ್ ಅನ್ನೋದು ಬರೋದಿಲ್ಲ. ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ ಮಾಡಬೇಕು. ಇಲ್ಲಿ ಅಂದ್ರೆ ಈ ಪ್ರೈವೇಟ್ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ನೋಡಿ. ಇವೆಲ್ಲ ಈ ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಈ ಇಂಡಸ್ಟ್ರಿಗಳು, ಅವರೆಲ್ಲ ಖರ್ಚು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡ್ತಾರ ಆ ಕಂಪನಿಗಳ ಮೇಲೆ, ಅಥವಾ ಹೊರದೇಶದವರು ಬಂದು ಹೂಡಿಕೆ ಮಾಡ್ತಾರ, ಅದು ಜಾಸ್ತಿ ಆಗಬೇಕು. ಮತ್ತು ಎಕ್ಸ್ಪೋರ್ಟ್, ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಬೇಕು. ಇವು ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂದ್ರೆ GDP ಬೆಳೀತದೆ. ಗೌರ್ಮೆಂಟ್ ಸ್ಪೆಂಡಿಂಗ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು ಅಂದಾಗ GDP ಬೆಳೀತದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಜಾಸ್ತಿ ಆಗಬೇಕು ಮತ್ತು ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಬೇಕು. ಇಲ್ಲಿ ತಾರೀಫ್ ಟ್ರಂಪ್ 50% ಟ್ರಾಫಿ ಹಾಕೋದ್ರಲ್ಲಿ ಎಕ್ಸ್ಪೋರ್ಟ್ ಕಡಿಮೆ ಆಗ್ಬಿಡ್ತದೆ, ಅಲ್ಲಿ ಹೊಡೆತ ಬೀಳ್ತದೆ. ಬೇರೆ ದೇಶದವ್ರು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಕ ಕಷ್ಟಪಡ್ತಾರೆ. ಈಗ ಸರ್ಕಾರಕ್ಕೆ ಸಬ್ಸಿಡಿ ಕೊಡ್ತಾ ದುಡ್ಡು ಕಡಿಮೆ ಬೀಳುತ್ತೆ ಮತ್ತು ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಇವೆಲ್ಲ ಬೇಡ, ಎಲ್ಲವನ್ನೂ ಸಾಲ್ವ್ ಮಾಡ್ಬಿಡೋಣ ಅಂತಾನೆ ಇದಕ್ಕೆ ಎಷ್ಟೋ ಇದಕ್ಕೆ ಸರ್ಕಾರಕ್ಕೆ ಲಾಸ್ ಆಗ್ತದೆ. ಆ ಲಾಸ್ ಆದ್ರೂ ಪರವಾಗಿಲ್ಲ ಅಂತೇಳಿ 4 ಇದ್ದಂತ GST ಸ್ಲ್ಯಾಬ್ಗಳನ್ನ ತೆಗೆದುಬಿಟ್ಟು ಈಗ ಕೇವಲ ಎರಡು ಯಾವುದು, 5% ಮತ್ತು 18% ಅಷ್ಟೇ. ಕೆಲವೊಂದು ಗುಡ್ಸು 40% ಇರ್ತದೆ, ಅದು ಕೆಲವು ಅಷ್ಟೇ ಇರ್ತದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನಂತರ. ಓಕೆ, ಇಲ್ಲೇನ್ ನೋಡ್ತಾ ಇದೀವಿ, ಅಮೇರಿಕಾ ಏನನ್ನತ್ತೆ, ಅಮೇರಿಕಾದ ನೋಡಿ, ಎಲ್ಲಾ ಕಂಪನಿಗಳು ಅಮೇರಿಕಕ್ಕೆ ಹೋಗಕ್ಕೆ ಇಷ್ಟಪಡ್ತಾವು. ಅಮೇರಿಕನೇ ಇಡೀ ಜಗತ್ತಿಗೆ ನಂಬರ್ 1 ಶ್ರೀಮಂತ. ಯಾಕೆ ಅಂದ್ರೆ ಒಂದು ವರ್ಷದಲ್ಲಿ ಅಮೇರಿಕಾದಲ್ಲಿ $20 ಟ್ರಿಲಿಯನ್ ಅಷ್ಟು ಪರ್ಚೇಸ್ ಮಾಡ್ತಾರಲ್ಲಿ. ಜನಸಂಖ್ಯೆ ಕಡಿಮೆ ಇರ್ಬೋದಲ್ಲಿ, ಬಟ್ ದುಡ್ಡು ಜಾಸ್ತಿ ಇದೆ, ಭಯಂಕರ ಪರ್ಚೇಸ್ ಮಾಡ್ತಾರ ಅವರು. ನಮ್ಮ ದೇಶ ಕೂಡ ಇನ್ನು 30-40 ನೀವೆಲ್ಲ ರಿಟೈರ್ಡ್ ಆದಾಗ ಎಲ್ಲ ಭಯಂಕರ ಪರ್ಚೇಸ್ ನಮಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಥರ ನೀವು ದುಡ್ಡು ಕೂಡ ಈಗಲಿಂದ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನೇ ಪರ್ಸನಲ್ ಫೈನಾನ್ಸ್ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೇನೆ ಅದನ್ನ. ಓಕೆ, ಇಂಡಿಯಾದ ಏನಾಗುತ್ತೆ, ಬರೀ ಕೇವಲ 2.5 ಟ್ರಿಲಿಯನ್ ಅಷ್ಟೇ. ಆಲ್ಮೋಸ್ಟ್ ನಮ್ಮ ಅಮೇರಿಕದ 8 ಪಟ್ಟಷ್ಟು ಹಿಂದೆ ಇದೀವಿ ನಾವು. ಅಷ್ಟು ಈಗ ಇದ್ರೂ ಇದಿಷ್ಟೇ 2.5 ಟ್ರಿಲಿಯನ್ ಡಾಲರ್ಸ್ ಅಷ್ಟೇ ನಾವು ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದೀವಿ. ಆದ್ರೂ ನಮ್ಮ GDP 4th ಬಂದಿದೆ. ಅಕಸ್ಮಾತ್ ನಾವೇನಾದ್ರೂ 20 ಟ್ರಿಲಿಯನ್ ಹಿಂಗೆಲ್ಲ ಖರ್ಚು ಮಾಡಿಬಿಟ್ರೆ ಇಡೀ ಜಗತ್ತಿಗೆ ನಂಬರ್ 1 ಆಗ್ತೀವಿ. ಅದಾಗಬೇಕಂದ್ರೆ ಇವೆಲ್ಲ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬೇರೆ ದೇಶದವರು ಬಂದು ಹೂಡಿಕೆ ಮಾಡಬೇಕು, ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಬೇಕು, ಜನ ಜಾಸ್ತಿ ಪರ್ಚೇಸ್ ಮಾಡಬೇಕು. ಅದಕ್ಕೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಈ GST ಈ ತರ ಕ್ರಾಂತಿಕಾರಿ ಬೆಳವಣಿಗೆ ಅನ್ನೋದಂತಲ್ಲ, ಇದೆಲ್ಲ ಟ್ರಂಪ್ ಎಫೆಕ್ಟ್. ಟ್ರಂಪ್ನ ಕೆಲಸನೇ ಇದು ಆಕ್ಚುಲಿ. ನಮ್ಮ ದೇಶದ ಜನಕ್ಕೆ ಒಳ್ಳೇದಾಯ್ತು, ಇವಾಗ ಇನ್ನೂ ಸ್ಪೀಡ್ ಆಗಿ ಬೆಳೀತದೆ ನಮ್ಮ ದೇಶ ಅನ್ನುವಂಥದ್ದು. ಓಕೆ, ರೈಟ್. ಇಲ್ಲಿ ಕೆಲವೊಂದು ವಸ್ತುಗಳ ಮೇಲೆ ಜಸ್ಟ್ ಹಂಗೆ ಸಿಂಪಲ್ ಆಗಿ ನೋಡೋದಾದ್ರೆ ಏನೇನು ಚೇಂಜ್ ಮಾಡಿದ್ರು. ಮೊದಲು ನಮಗೆ ಕಾರುಗಳ ಮೇಲೆ, ಕಾರ್ ಅನ್ನೋದು ಏನದು ಸಾಮಾನ್ಯ ವಸ್ತು ಏನಲ್ಲ, ಐಷಾರಾಮಿ ಅಂತಾನೆ ಕನ್ಸಿಡರ್ ಮಾಡ್ತಿದ್ರು. 28% ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು. ಕಾರ್ ಮೇಲೆ ಎಷ್ಟಿತ್ತು ತೆರಿಗೆ, 28% ಇತ್ತು. GST ಅನ್ನ ಕಟ್ಟಬೇಕಾಗಿತ್ತು ಒಂದು ಕಾರನ್ನ ಪರ್ಚೇಸ್ ಮಾಡ್ಬೇಕಾದ್ರೆ. ಓಕೆ, ಬಟ್ ಈಗ ಎಷ್ಟಾಗಿದೆ, ಅದು 18% ಇಳಿಸಿದ್ದಾರೆ. ಎಂತ ಕಾರುಗಳಿಗೆ, ಎಲ್ಲ ಕಾರುಗಳಿಗೆಲ್ಲ. ನೀವು BMW ತಂದ್ರೆ ಈಗ 18% ಈ ತರ ಇರಲ್ಲ. ಎಷ್ಟು, 28% ಇದು 18 ಆಗಿದೆ. ಎಂತ ಕಾರುಗಳಿಗೆ 1200 cc ಆ ಇಂಜಿನ್ ಇರ್ತದ ನೋಡಿ. ಪೆಟ್ರೋಲ್ದು ಇಂಜಿನ್ ಇದ್ದಂಥದ್ದು 1200 cc ಒಳಗಡೆ ಇದ್ರೆ ಅಂತ ಕಾರುಗಳು, ಮತ್ತು ಡೀಸೆಲ್ದಾಗಿದ್ರೆ 1500 cc ಇರ್ತಾವಲ್ಲ ಅಂತ ಕಾರುಗಳಿಗೆ. ಮತ್ತು ಆ ಕಾರ್ 4 ಮೀಟರ್ಕಿನ ಒಳಗಡೆ ಇರಬೇಕು, ಅಥವಾ 4000 mm ಅಂತೀವಿ, ಮಿಲಿಮೀಟರ್. 4000 mm ಅಥವಾ 4 ಮೀಟರ್, ಸಬ್ 4 ಮೀಟರ್ ವೆಹಿಕಲ್ ಅಂತ ನೋಡಿ. ಇವೆಲ್ಲ ಯಾವ್ಯಾವು, ಟಾಟಾ ನೆಕ್ಸಾನ್ ಆಗಿರ್ಬೋದು, ಈ ತರ ಬ್ರಿಜಾ, ಮಾರುತಿ ಅವ್ರದ್ದು ಬ್ರಿಜಾ, ಈ ತರದ ಕಾರುಗಳು ಸಬ್ 4 ಮೀಟರ್, 4 ಮೀಟರ್ ಒಳಗಡೆ ಇರುವಂತದ್ದು. ಅಂತ ಕಾರುಗಳಿಗೆ ಮಾತ್ರ 28% ಇದ್ದಂತ ತೆರಿಗೆ 18%, ಅಂದ್ರೆ 10% ಕಡಿಮೆ ಆಯ್ತು. ಅಂದ್ರೆ ಈ ಮೊದಲು ನೀವು ಎಲ್ಲಾ ತೆರಿಗೆ ಎಲ್ಲ ಸೇರಿಸಿ ಒಂದು ನೆಕ್ಸಾನ್ ಕಾರ್ಗೆ ಬೇಸಿಕ್ ಮಾಡೆಲ್ಗೆ 10 ಲಕ್ಷ ಕೊಡ್ತಾ ಇದ್ರಿ ಅಂದ್ರೆ, ಈ ಬದಲಾವಣೆ ಆದ ನಂತರ ಎಷ್ಟಾಗತ್ತೆ, 9 ಲಕ್ಷ ಅಷ್ಟೇ ಕೊಡಬೇಕು. 10% ಕಡಿಮೆ ಆಗ್ಬಿಡ್ತೀಗ.
ಅಂದ್ರೆ 1 ಲಕ್ಷ ಜನರ ಹತ್ರನೇ ದುಡ್ಡು ಉಳಿತದೆ. ಈಗ 1 ಲಕ್ಷ ಚೀಪ್ ಆಯ್ತು ಅಂದ ತಕ್ಷಣ ಆಲ್ಮೋಸ್ಟ್ ಕಾರನ್ನ ಮುಂದೆ ಯಾವಾಗ ಕೊಂಡ್ಕೊಳ್ತೀನಿ ಅಂದವರು ಈಗ ಕೊಂಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಕಾರ್ ಕೊಂಡ್ಕೊಂಡ್ರೆ ಕಾರ್ದು ಉತ್ಪಾದನೆ ಜಾಸ್ತಿ ಆಗುತ್ತೆ, ಅಲ್ಲಿ ಜಾಸ್ತಿ ಜನರನ್ನು ನೌಕರಿ ಕೊಡ್ತಾರೆ. ಅಟ್ಲೀಸ್ಟ್ ಇದ್ದವ್ರನ್ನ ತೆಗೆದು ಹಾಕೋನು ಕೂಡ ಆಗಲ್ಲ. ಸೊ ಈ ತರ ಕಂಪ್ನಿನೂ ಬೆಳೀತದೆ, ಜನ ಕೊಂಡ್ಕೊಂತ ಹೋದ್ರೆ ಅಲ್ಲಿ ಟ್ಯಾಕ್ಸ್ ಕೂಡ ಬರ್ತದೆ. ಈ ಲೆಕ್ಕ ಅಂದಾಜಲ್ಲಿ ಸರ್ಕಾರ ಈ ತರ ಒಂದು ಯೋಜನೆಗಳನ್ನ, ತೆರಿಗೆಯನ್ನ ಕಡಿಮೆ ಮಾಡುತ್ತೆ. 1 ಲಕ್ಷ ಕಡಿಮೆ ಅಂದ ತಕ್ಷಣ ಡೆಫಿನೆಟ್ಲಿ ಈ ದೀಪಾವಳಿಗೆ ನವರಾತ್ರಿಗೆ ಭಯಂಕರ ಸೇಲ್ ಆಗ್ತದೆ ನೋಡಿ. ಇಷ್ಟು ದಿನಗಳಲ್ಲಿ ಅಷ್ಟೊಂದು ಸೇಲ್ ಆಗ್ತಾ ಇರಲಿಲ್ಲ, ಕಡಿಮೆ ಆಗಿತ್ತು, ಡೌನ್ ಆಗಿತ್ತು. ಈಗ ಆಲ್ಮೋಸ್ಟ್ ನೋಡಿ 10 ಲಕ್ಷದ ಕಾರಿಗೆ 9 ಲಕ್ಷ, 1 ಲಕ್ಷ ಉಳಿತಾಯ ಆಗಿದೆ. ನೀವು 20 ಲಕ್ಷದ ಕಾರ್ ತಗೊಳಕ್ ಹೋದ್ರೆ ಅಲ್ಲಿಯೂ ಸ್ವಲ್ಪ ಉಳಿತಾಯ ಆಗ್ತದೆ. ಇನ್ನೊಂದಿತ್ತು 28%. ಈಗ ಅಕಸ್ಮಾತ್ ಒಂದು ಕಾರ್ ಯಾವ್ದಪ್ಪ ನಿಮ್ದು ಇನ್ನೋವಾ ಕ್ರಿಸ್ಟಾ ಇದೆ, ಇನ್ನೋವಾ ಕ್ರಿಸ್ಟಾ ಕಾರ್ ಇದೆ, ಅಥವಾ ಇದು ಟಾಟಾ ಕರ್ವ್ ಅನ್ನುವಂಥದ್ದು ಬಂತು. ನಿಮ್ಮ ಕ್ರೆಟಾ ಕಾರುಗಳು ಅವಕ್ಕೆಲ್ಲ ಮೊದಲು ಇದ್ದಂತ 28% ಈಗ ಜಾಸ್ತಿ ಆಗಿದೆ, 40% ಆಗ್ಬಿಟ್ರು. ಹಾಗಂತ ಆ ಕಾರುಗಳ ಬೆಲೆ ಜಾಸ್ತಿ ಆಗತ್ತಾ? ಅವು ಜಾಸ್ತಿ ಆಗಲ್ಲ. ಯಾಕಂದ್ರೆ ಮೊದಲು 28% GST ತಗೊಂಡು ಪ್ಲಸ್ 22% ಸೆಸ್ ಅನ್ನ ತಗೊಂತಾ ಇದ್ರು. ಟೋಟಲ್ ಮಾಡಿ 50% ತೆರಿಗೆ ಹಾಕಿಬಿಡ್ತಾ ಇದ್ರು ಅದಕ್ಕೆ. ಈಗ ಸೆಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಟೋಟಲ್ 40 ಅಷ್ಟೇ ಕಟ್ಟಬೇಕು. ಅವ್ರಿಗೂ 10% ಲಾಭನೇ ಇದೆ. ದೊಡ್ಡ ದೊಡ್ಡ ಐಷಾರಾಮಿ ಬೆಂಜ್ ಕಾರ್ ಆಗ್ಲಿ, ಕ್ರೆಟಾ ಆಗ್ಲಿ, ಆತರ 4 ಮೀಟರ್ಕಿಂತ ಮೇಲ್ಪಟ್ಟದ್ದು ಈ ಕಾರ್ಗಳನ್ನು ಕೊಂಡ್ಕೊಳಕ್ ಹೋದ್ರೆ ಅವ್ರಿಗೂ ಕೂಡ ಲಾಭನೇ ಇದೆ ಇದರಲ್ಲಿ. ಯಾಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಸೆಸ್ ಆಗ್ತಿದ್ರು. GST ಅಷ್ಟೇ ನೋಡಕ್ 28% ಇತ್ತು, ಬಟ್ ಸೆಸ್ ಆಗ್ತಾ ಇದ್ರು. ಈಗ 40% ಅಷ್ಟೇ ಟ್ಯಾಕ್ಸ್ GST ಕಟ್ಟಬೇಕು, ಸೆಸ್ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಐಷಾರಾಮಿ ಕಾರಿನ ಬೆಲೆ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಕಾರ್ ಸೇಲ್ಗಳು ಜಾಸ್ತಿ ಆಗ್ತಾವೆ. ಆತರ ಆದ್ರೆ ನಮ್ಮ ಎಕನಾಮಿ ಬೆಳೀತಾ ಹೋಗುತ್ತೆ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ವಸ್ತುಗಳು ಮಾರಾಟ ಆಗಬೇಕು, ಜಾಸ್ತಿ ಜನ ಕೊಂಡ್ಕೋಬೇಕು, ಜಾಸ್ತಿ ಸರ್ವಿಸ್ ತಗೋಬೇಕು ಅಂದಾಗ ನಮ್ಮ GDP ಬೆಳೀತಾ ಹೋಗುತ್ತೆ. ಇಡೀ ಜಗತ್ತ ಹೋರಾಟ ಮಾಡ್ತಾರೆ ಇದಕ್ಕೋಸ್ಕರನೇ. ಸೊ ಇದನ್ನ ಮಾಡಿದ್ರು. ಈಗ ಇನ್ನೊಂದು ಹೊಸ ಬೆಳವಣಿಗೆ ಏನು, ಕಾರಿಂದ ಇದಾಯ್ತಾ. ಕಾರಿಂದ ಬೇಕಾದ್ರೆ ಇನ್ನೊಂದು ಡೀಟೇಲ್ ಆಗಿ ನಾವು ಒಂದು ವಿಡಿಯೋ ಮಾಡ್ತೇನೆ. ಅದನ್ನ ಇನ್ಸೂರೆನ್ಸ್ ರಿಲೇಟೆಡ್. ಯಾವ್ದು ಇನ್ಸೂರೆನ್ಸ್? ಟರ್ಮ್ ಇನ್ಸೂರೆನ್ಸ್ ಇರ್ತದೆ. ಟರ್ಮ್ ಇನ್ಸೂರೆನ್ಸ್ ಅಂದ್ರೆ ಏನು? ಯಾವ್ದೋ ಒಬ್ಬ ವ್ಯಕ್ತಿ ತಿಂಗಳಿಗೆ ಎಷ್ಟು 1,000, ಈಗ ತುಂಬಾ ಯಂಗ್ ಏಜ್ ಅಲ್ಲಿ ಇದ್ದೀರಿ, ಈಗ ನೀವು ಒಂದು 25 ವರ್ಷದವರು ಇದ್ದೀರಿ ಅನ್ಕೊಳ್ಳಿ, ವಯಸ್ಸಲ್ಲಿ 25 ವರ್ಷ ಇದ್ದೀರಿ, ನೀವೊಂದು ಜಾಬ್ ಮಾಡ್ತಾ ಇದ್ದೀರಿ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಡೆತ್ ಆಗ್ಬಿಡ್ತಾರೆ, ಫ್ಯಾಮಿಲಿ ಮುಗಿದೋಯ್ತಲ್ಲ, ಅವ್ರಿಗೆ ಏನ್ ಪೇಮೆಂಟ್ ಬರ್ತದೆ? ಪ್ರೈವೇಟ್ ಜಾಬ್ ಅಲ್ಲಿ ಆತರ ಏನಾರ ಇದ್ರೆ ಏನು ದುಡ್ಡೇ ಬರಲ್ಲ, ವಾಪಸ್ ಕಂಪ್ನಿಯವರು ಅಷ್ಟೊಂದು ಕೊಡೋದೇ ಇಲ್ಲ. ಅವಾಗ ಇನ್ಸೂರೆನ್ಸ್ ಅನ್ನೋದು ಟರ್ಮ್ ಇನ್ಸೂರೆನ್ಸ್ ಅಂತಂದ್ರೆ ಈ ತರ ಆ ವ್ಯಕ್ತಿ ಬರೀ 1,000 ರೂಪಾಯಿ, 25 ಹೆಂಗ್ ಏಜ್ ಮೇಲೆ ಡಿಪೆಂಡ್ ಆಗ್ತದೆ, 1,000 ರೂಪಾಯಿ ತಿಂಗಳಿಗೆ ಕಟ್ತಾ ಹೋದ್ರೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ 1 ಕೋಟಿ ಅವ್ರ ಫ್ಯಾಮಿಲಿಗೆ ಸಿಗ್ತದೆ. ಹೆಂಗ್ ಏಜ್ ಅಲ್ಲಿ ಅಕಸ್ಮಾತ್ ನೀವೇನೋ ಏಜ್ ನಿಮ್ದು 35 ವರ್ಷ ಆಗಿತ್ತು ಅನ್ಕೊಳ್ಳಿ, 10 ವರ್ಷ ಡಿಲೇ ಮಾಡಿದ್ರೆ ಆಲ್ಮೋಸ್ಟ್ 2,500 ಕಟ್ಟಬೇಕು ತಿಂಗಳಿಗೆ. ನೀವು 40 ವರ್ಷ ಆಗಿದ್ರೆ ತಿಂಗಳಿಗೆ 4,000 ಈ ತರ ಕಟ್ಟಬೇಕು. ಏನಾರು ಆದ್ರೆ ಆತರ ಇವೆಲ್ಲ ಇನ್ಸೂರೆನ್ಸ್ ಮೇಲೆ ಸರ್ಕಾರ ಎಷ್ಟು ತಗೊಂತಾ ಇತ್ತು? 18% GST ತಗೊಂತಾ ಇತ್ತು ಆ ಟರ್ಮ್ ಇನ್ಸೂರೆನ್ಸ್ ಮೇಲೆ. ಅವಧಿ ಇನ್ಸೂರೆನ್ಸ್ ಅನ್ನುವಂಥದ್ದು ಹೆಲ್ತ್ ಇನ್ಸೂರೆನ್ಸ್ ಮೇಲೂ ಕೂಡ ತಗೊಂತಿದ್ರು. ಇವೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ ಈಗ. ಇದು ಕೂಡ ಒಂದು ತುಂಬಾ ಒಳ್ಳೆ ಬೆಳವಣಿಗೆ. ಇನ್ಮೇಲೆ ಯಾರಾದ್ರೂ ಇನ್ಸೂರೆನ್ಸ್ ಡೆಫಿನೆಟ್ಲಿ, ಇದು ನಾನು ಮತ್ತೊಂದ್ಸಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಳ್ತೀನಿ, ಕಂಪಲ್ಸರಿ ಯಾವುದೇ ಒಬ್ಬ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಏನೇ ಮಾಡೋಕಿನ ಮುಂಚೆ ಟರ್ಮ್ ಇನ್ಸೂರೆನ್ಸ್ ಇರಲೇಬೇಕು ಅಂತ ಪಕ್ಕ. ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಪಕ್ಕಾ ಮಾಡಿಸಿರ್ಲೇಬೇಕು. ನಂತರ ಎಮರ್ಜೆನ್ಸಿ ಫಂಡ್, ಈ 3ಗಳನ್ನ ಪಕ್ಕಾ ಇಟ್ಕೊಂಡಿರ್ಲೇಬೇಕು. ಅಂದಾಗ ಮಾತ್ರ ಸೇಫ್ ಆಗಿರ್ತದೆ. ಬಂದಾಗ ನೋಡ್ಕೊಳ್ಳೋಣ ಬಿಡಿ, ದೇವ್ರು ಇರ್ತಾನೆ, ಹಂಗಿರ್ತಾರೆ. ಎಲ್ಲಾ ಟೈಮಲ್ಲೂ ಬರಲ್ಲ ಸ್ನೇಹಿತರೆ. ಅವಾಗೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ನೀವೇನೇ ಹೇಳಿದ್ರು ಜಸ್ಟ್ ನಿನ್ನೆ ಕೊಟ್ಟು ಬಿಟ್ಟೆ. ನಾನು ಇವತ್ತು ಕೇಳಿರ್ತೀನಿ, ಏನೋ ಒಂದು ಹಾಸ್ಪಿಟ್ಲಿಗೆ ಹೋಗಿದೆ, ಎಮರ್ಜೆನ್ಸಿ ಇದೆ, 5 ಲಕ್ಷ ಕೊಡು ಅಂತ. ನಿನ್ನೆ ಬೆಳಿಗ್ಗೆ ಹೇಳಿದ್ದೆ ಅಂದ್ರೆ 8 ಲಕ್ಷ ಇತ್ತು ನನ್ನ ಕಡೆ ಅಂತ. ನೀವು ನಿನ್ನೆ ಕೇಳಿದ್ರು ಕೂಡ ಮೊನ್ನೆದು ಹಿಂಗೆ ಕತೆ ಹೇಳ್ತಾರ, ಅಥವಾ ಆ ದೇವ್ರಿಗೆ ನಮಸ್ಕಾರ ಮಾಡಿದ್ರು ಕೂಡ ಸಡನ್ ಆಗಿ ಆತರ ಬರುವಂತದ್ದು ಇರಲ್ಲ. ಎಲ್ಲಾನು ದೇವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನೀವು ಕೂಡ ದೇವ್ರನ್ನೇ ಮನುಷ್ಯ ಹುಟ್ಟಿಸಿರ್ತಾನ ಅಂದ್ಮೇಲೆ ನಿಮ್ಗೆ ನೀವೇ ರೆಡಿ ಆಗ್ಬೇಕು. ಅದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಮತ್ತೆ ಹೇಳ್ತೀನಿ. ಅದನ್ನು ನಮ್ಮ ದೇಶದಲ್ಲಿ ತುಂಬಾ ಜನಕ್ಕೆ ಇದು ಫೈನಾನ್ಷಿಯಲ್ ಅವೇರ್ನೆಸ್ ಅನ್ನೋದಿಲ್ಲ. ಯಾಕಂದ್ರೆ ನಮ್ಮ ಕಾಲೇಜು ಶಾಲೆಗಳಲ್ಲಿ ಹೇಳೋದೇ ಇಲ್ಲ ಆತರ. ಆಲ್ಮೋಸ್ಟ್ ಈಗ ಜಿ ಅಂತೂ ಕಂಪ್ಲೀಟ್ ಬರ್ಬಾದಾಗಿ ಹೋಗ್ತಾ ಇದೆ. ಮುಂದಿನ ಜನರೇಷನ್ ತುಂಬಾ ಕಷ್ಟದಕ್ಕೂ ಅಂತ ಕೂಡ ಸಾಕಷ್ಟು ಈ ತರ ಆರ್ಟಿಕಲ್ಸ್ಗಳು ಕೂಡ ಬಂದಿದಾವೆ. ಇನ್ಸೂರೆನ್ಸ್ ಅಂತ ಏನಾಯ್ತು, ಈಗ ಯಾವುದೇ ರೀತಿಯ GST ಇಲ್ಲ. ಎಜುಕೇಶನ್ ಅನ್ನುವಂಥದ್ದು, ಎಜುಕೇಶನ್ಗೆ ಈಗೆಲ್ಲ ಪೆನ್, ಪೆನ್ಸಿಲ್, ರಬ್ಬರ್ ಈ ತರ ಎಲ್ಲ ತಗೊಂತಿದ್ರಲ್ಲ, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತಿದ್ರು ಮೊದಲು. 12%, 18, ಅಲ್ಲಿ ಟ್ಯಾಕ್ಸೇ ತೆಗೆದು ಹಾಕಿದ್ರು ಈಗ. ಬಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ತಾವಲ್ಲ, ಕೋಚಿಂಗ್ ಸೆಂಟರ್ ಇರ್ತಲ್ಲ, ಅವ್ರಿಗೆ ಈಗಲೂ ಕೂಡ ಅವರು 18% ಟ್ಯಾಕ್ಸ್ ಕಟ್ಟಬೇಕು. ಯಾವುದೇ ರೀತಿ ಕೋಚಿಂಗ್ ಸೆಂಟರ್ ಇದ್ರೆ ಅಥವಾ ಈ ನಿಮ್ಮ ಸ್ಕೂಲ್ ಕಾಲೇಜುಗಳು, ಅವರೆಲ್ಲ 18% ಟ್ಯಾಕ್ಸ್ ಅನ್ನ ಎಜುಕೇಶನ್ ಅದೇ ಇರ್ತದೆ. ಬಟ್ ಅಲ್ಲಿ ಎಜುಕೇಶನ್ ಮಾಡೋದಕ್ಕೆ ನೀವು ನೋಟ್ಬುಕ್, ಪೆನ್ ಈ ತರ ತಗೊಂಡಿರಲ್ಲ, ಅದಕ್ಕೂ ಟ್ಯಾಕ್ಸ್ ಹಾಕ್ತಿದ್ರು. ಅವೆಲ್ಲ ಟ್ಯಾಕ್ಸ್ ತೆಗೆದು ಹಾಕಿದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅದಕ್ಕೆ GST ಒಳಗಡೆ ಇದೆ ಇಲ್ಲ, ಬರೋದನ್ನ ಇಲ್ಲವು. ಯಾಕಂದ್ರೆ ಕೇಂದ್ರ ರಾಜ್ಯ ಇಬ್ರು ಸೇರಿ 170% ಟ್ಯಾಕ್ಸ್ ಅನ್ನ ಹಾಕ್ತಾ ಇದಾರೆ. ನಾವು ರೇಟ್ ನೋಡಿದಾಗ 100 ರೂಪಾಯಿ ಆಗಿದೆ, ಕಾಸ್ಟ್ಲಿ ಆಗಿದೆ ಅಂತ ಅಲ್ಲಿ ಅದು ನಿಜವಾದ ರೇಟ್ ಅಷ್ಟು ಅಲ್ಲೇ ಅಲ್ಲ. ಅದು ಬರೀ 40-45 ರೂಪಾಯಿ ಅಷ್ಟೇ ಇರ್ತದೆ ಅದು ನಿಜವಾದ ಬೆಲೆ.
ಕೇಂದ್ರ ಮತ್ತು ರಾಜ್ಯಗಳು ಟ್ಯಾಕ್ಸ್ ಅನ್ನು ಹಾಕಿ ಆ ಮಿಡಲ್ ಮ್ಯಾನ್ ಇದ್ದಾರೆ ಅವರೊಂದು 4-5 ರೂಪಾಯಿ ಒಂದು ಲೀಟರ್ಗೆ ಆ ಥರ ಎಕ್ಸ್ಟ್ರಾ ತಗೊಂಡು ಆ ಥರ ರೇಟ್ 100 ರೂಪಾಯಿ ಆಗಿರ್ತದೆ. ಅದನ್ನ GST ಒಳಗಡೆ ಇನ್ನೂ ಬಂದಿಲ್ಲ, ಬರೋದನ್ನೇ ಇಲ್ಲ ಆಲ್ಮೋಸ್ಟ್ ಅದು. ಯಾವುದೇ ಸರ್ಕಾರ ಇರಲಿ, ಈಗ ಅಪೋಸಿಷನ್ ಇದ್ದವರು GST ತರಬೇಕ್ರಿ ಅಂತ ಹೇಳ್ತಾರೆ. ಅವ್ರು ಸರ್ಕಾರಕ್ಕೆ ಬಂದ್ರು ಕೂಡ ಅವರು ತರಲ್ಲ, ಯಾಕಂದ್ರೆ ಒಳ್ಳೆ ದುಡ್ಡು ಬರ್ತದೆ ಇದಕ್ಕೆ. ಎಕ್ಸೈಸ್ ಡ್ಯೂಟಿ ಅಂತ ಕಲೆಕ್ಟ್ ಮಾಡ್ತಾರೆ ಇದಕ್ಕೂ ಕೂಡ, ಪೆಟ್ರೋಲ್ ಅಂಡ್ ಡೀಸೆಲ್ ಭಯಂಕರ ದುಡ್ಡು. ನಾ ಬಜೆಟ್ ಹತ್ರ ಬಂದಾಗ ಹೇಳ್ತೀನಿ ಅದನ್ನ, ಬಜೆಟ್ ಅಲ್ಲಿ ಯಾವ ರೀತಿ ನಮ್ದು ಸರ್ಕಾರಕ್ಕೆ ದುಡ್ಡು ಬರ್ತಾ ಇರ್ತದೆ ಅಂತ. ಓಕೆ, ಸೊ ಇಲ್ಲಿ ಕೆಲವು ಐಟಮ್ಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಯಾವ ಐಟಮ್ ಕಾಸ್ಟ್ಲಿ ಆಯಿತು, ಯಾವ ಐಟಮ್ ಚೀಪ್ ಆಗ್ತಾ ಹೋಗಿದೆ ಅಂತ ಇಲ್ಲಿ ಕೆಲವೊಂದು ಐಟಮ್ ಲಿಸ್ಟ್ ಗಳನ್ನ ಕೊಡ್ತಾರೆ. ಇವು ಹೇರ್ ಆಯಿಲ್ ಆಗಿರ್ಬೋದು, ಈ ತರ 18% ಇದ್ದಿದ್ದು 5% ಮಾಡಿದ್ದಾರೆ, ರೈಟ್. ಈ ತರ ಮಿಕ್ಸ್ಚರ್ಸ್ಗಳು ಅವೆಲ್ಲ 12% ಇದ್ದದ್ದು 5%, 18ರಿಂದ 5%ಗೆ ಯಾವ್ಯಾವ ಬಂದಿದ್ದಾವೆ. ಈ ಸಿವಿಂಗ್ ಮಷೀನ್, ಹೊಲಿಗೆ ಯಂತ್ರಗಳು ಅವೆಲ್ಲವೂ ಕೂಡ 5%. ಈ ತರ ಜಾಸ್ತಿ ಜನ ಉದ್ಯೋಗ ತಗೊಳ್ಳಿ ಅಂತ. ಈ ಟ್ರ್ಯಾಕ್ಟರ್ ಟೈರ್ಗಳು, ಪಾರ್ಟ್ಸ್ಗಳು 18% ಇತ್ತು ಅಗ್ರಿಕಲ್ಚರ್ಗೆ, ಅದು ಬರೀ 5%. ಅಂದ್ರೆ ಅವೆಲ್ಲ ವಸ್ತುಗಳು ಚೀಪ್ ಆಗ್ತಾವು. ಈ ಟ್ರ್ಯಾಕ್ಟರ್ಗೆನೆ 12% ಹಾಕ್ಬಿಡ್ತಿದ್ರು ಮೊದಲು, ಈಗ 5% ಅಷ್ಟೇ. ಇಂಥವೆಲ್ಲ ಚೇಂಜ್ ಆಗ್ತಾ ಇದೆ. ಇನ್ನ ಹೆಲ್ತ್ ಸೆಕ್ಟರ್ ಅಲ್ಲಿ, ಹೆಣ್ಸ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ಗೆಲ್ಲ 18% ಆಗ್ತಿದ್ರು, ಆಗ್ಲೇ ಹೇಳ್ದಂಗೆ. ಈಗ ಏನು ಇಲ್ಲ. ನಂತರ ಈ ಥರ್ಮೋಮೀಟರ್ ಆಗಿರ್ಬೋದು, ಅಥವಾ ಇಲ್ಲಿ ಆಕ್ಸಿಜನ್, ಮೆಡಿಕಲ್ ಆಕ್ಸಿಜನ್ ರಿಲೇಟೆಡ್ ನಾವು ಕೊರೋನಾ ಇದ್ದಾಗೆಲ್ಲ ಪರ್ಚೇಸ್ ಮಾಡ್ತೀವಲ್ಲ, 12 ಇದ್ದಿದ್ದು 5%. ಅಂದ್ರೆ ತುಂಬಾ ಎಲ್ಲಾ ರೀತಿಯ ಈ ಕರೆಕ್ಟ್ ಸ್ಪೆಕ್ಟಾಕಲ್, ನೀವು ಸ್ಪೆಕ್ಟ್ ತಗೋಬೇಕಂದ್ರೆ ಮೊದಲು 12% ಕಟ್ತಿದ್ರೆ ಟ್ಯಾಕ್ಸ್, ಈಗ 5% ಅಷ್ಟೇ. ಈ ತರ ಪೆಟ್ರೋಲ್, ಹೈಬ್ರಿಡ್, LPG ಇವೆಲ್ಲ ನೋಡಿ ಅಂತ ಗಾಡಿಗಳು. ಪೆಟ್ರೋಲ್ ಅಂಡ್ ನಂತರ ಹೈಬ್ರಿಡ್ ಅಂತ ಬರ್ತಾ ಇತ್ತು ನೋಡಿ. ನಂತರ ಹೈಬ್ರಿಡ್ ಗಾಡಿಗಳು, LPG, ನಂತರ CNG ಕಾರ್, ಇವೆಲ್ಲವೂ ಕೂಡ ಏನಾಗುತ್ತೆ 28% ಇದ್ದು 18. ನಾ ಕಂಡೀಷನ್ ಹೇಳಿದೆ, 1200 ಪೆಟ್ರೋಲ್ ಆದ್ರೆ 1200 cc ಕಡಿಮೆ ಇರಬೇಕು, ಡೀಸೆಲ್ ಆದ್ರೆ 1500 cc ಕಡಿಮೆ ಇರಬೇಕು, ಮತ್ತು 4 ಮೀಟರ್ ಒಳಗಡೆ ಇರಬೇಕು ಗಾಡಿ. ತುಂಬಾ ಲೆಂತ್ ಆಗಿತ್ತಂದ್ರೆ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ, ಮತ್ತೆ 40% ಆಗ್ತದೆ. ಆದ್ರೂ ಒಟ್ಟಿನಲ್ಲಿ ಕಡಿಮೆನೆ, ಯಾಕಂದ್ರೆ ಮೊದಲು 28% GST ಹಾಕಿ 22% ಸೆಸ್ ಹಾಕಿ ಟೋಟಲ್ 50 ಮಾಡಿ ಇಟ್ಬಿಡೋರು. ಓಕೆ, ಸೊ ಈ ರೀತಿ ಇರ್ತದೆ. 3 ವೀಲರ್ ವೆಹಿಕಲ್ಗಳು 28 ಇದ್ದು 18. ಈ ಮೋಟರ್ ವೆಹಿಕಲ್, ಮೋಟರ್ ಸೈಕಲ್ ಕೂಡ ತುಂಬಾ ಸಿಂಪಲ್ ಆಗಿರೋ 350 cc ಒಳಗಡೆ ಇದ್ರೆ 28% ಇಂದ 18 ಮಾಡಿದ್ರು. ಬಟ್ ನೀವು ದೊಡ್ಡ ಐಷಾರಾಮಿ ಬೈಕ್ಗಳಂತ ಅಂದ್ರೆ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಈ ರೀತಿ ಐಟಮ್ಸ್ ಗಳನ್ನ ಕಡಿಮೆ ಮಾಡ್ತಾ ಹೋಗಿದ್ದಾರೆ. ಸೊ ಇದೊಂದು ಸ್ವಲ್ಪ ಐಡಿಯಾ ಇರಲಿ. ಈ ತರದ್ದು ಕೂಡ ನಿಮಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅನ್ನುವಂಥದ್ದು ಈಗ ಏನು ಎಲ್ಲೆಲ್ಲಿ ನೋಡಿರ್ತಾರಲ್ಲ ಅವೆಲ್ಲ ಐಡಿಯಾ ಇರಲಿ. ಸುಮ್ಮನೆ ಏನೇನೋ ಒಂದು ರೀಲ್ಸ್ ನೋಡೋದು, ನಗ್ತಾ ಇರೋದು, ಅದಕ್ಕಿಂತ ನಮ್ಮ ದೇಶ ಏನು ನಡೀತಾ ಇದೆ, ಹೇಗೆ ಆಗ್ತಾ ಇದೆ, ಎಲ್ಲ ಎಲೆಕ್ಷನ್ ಬಂದಾಗ ಅಷ್ಟೆಲ್ಲ ನಮಗೆಲ್ಲ ನಮಸ್ಕಾರ ಮಾಡಿ ಪೊಲಿಟಿಷಿಯನ್ಸ್ ಎಲ್ಲ ವೋಟ್ ಮಾಡ್ತಾರೆ. ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿ, ಮುಖ್ಯಮಂತ್ರಿನೇ ನಮ್ಗೆ ನಮಸ್ಕಾರ ಮಾಡಿದ್ರೆ ನೀವು ಫೀಲಲ್ಲಿ ಇರ್ತೀರಿ. ಯಾಕೆ ಮಾಡ್ತಾರೆ, ಯಾಕೆ ಎಲೆಕ್ಷನ್ ಆಗುತ್ತೆ ಅನ್ನೋದು ಸ್ವಲ್ಪ ಐಡಿಯಾ ಇರಬೇಕದು. ಪ್ರತಿಯೊಬ್ಬ ವ್ಯಕ್ತಿನೂ ಫಂಡಮೆಂಟಲ್ ಡ್ಯೂಟಿ ಅದು ಎಲ್ಲ ತಿಳ್ಕೊಂಡಿರ್ಬೇಕು ನೀವು ಅದನ್ನ. ಆಕ್ಚುಲಿ ನಮ್ಮ ದೇಶದಲ್ಲಿ ಡ್ಯೂಟಿ ಯಾರು ಮಾಡಲ್ಲ. ಫಂಡಮೆಂಟಲ್ ರೈಟ್ ಏನಿದೆ ಅದನ್ನ ಕೇಳ್ತೀವಿ ನಾವು, ಡ್ಯೂಟಿ ಮಾಡಕ್ ರೆಡಿ ಇಲ್ಲ ಅಂತ. ಇವೆಲ್ಲ ಮ್ಯಾಪ್ಗಳು, ಚಾರ್ಟ್ಗಳು ಇವೆಲ್ಲ ನೋಡಿ ಎಲ್ಲ ನಿಲ್ ಆಗ್ಬಿಟ್ರೆ. ಎಜುಕೇಶನ್ ರಿಲೇಟೆಡ್ ತುಂಬಾ ಎರೇಸರ್ಗಳು 5% ಇತ್ತು, ಇಲ್ಲಿ ನಿಲ್ ಆಗಿದೆ. ಈ ತರ ಎಲೆಕ್ಟ್ರಾನಿಕ್ ಅಪ್ಲಯನ್ಸ್, ಈಗ ಏರ್ ಕಂಡೀಷನ್ಸ್, ನೀವು AC ತಗೊಂತಾ ಇದ್ರಿ ಅಂದ್ರೆ ಮೊದಲು 28%, ಈಗ ಬರೀ 18%. ಈಗ ನೀವು 1 ಲಕ್ಷದ AC ತಗೊಂಡಿದ್ರಿ ಅಂದ್ರೆ ಈಗ 10% ಅಂದ್ರೆ 90,000 ಅಷ್ಟೇ ಸಿಗುತ್ತೆ, 10,000 ಉಳಿತಾಯ ಆಗ್ತದೆ. ಸೊ ಈ ತರ ಟಿವಿಗಳು ಎಲ್ಲ ರೇಟ್ಗಳನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗಲಿ, ಅದರಿಂದ ನಮ್ಮ GDP ಕೂಡ ಬೆಳೀತಾ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ತರ ಮಾಡ್ತಾ ಹೋಗಿತ್ತು. ಓಕೆ, ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಸೊ ಈ ತರ ಬೇಸಿಕ್ ಐಡಿಯಾಗಳನ್ನ ನೋಡ್ತಾ ಇರಿ, ನ್ಯೂಸ್ ಪೇಪರ್ ಓದ್ತಾ ಇರಿ, ಒಂದು ಐಡಿಯಾ ಇರಲಿ. ಸುಮ್ಮನೆ ಜಗತ್ತಲ್ಲಿ ಆ ಜಗಳ ಮಾಡ್ಕೊಂಡು ಮನೇಲಿ ಹಂಗ್ ಜಗಳ ಆತು, ಹಿಂಗ್ ಜಗಳ ಆತು, ಅವೆಲ್ಲ ಅದ್ರ ಬದ್ಲಿ ಇಂಥವು ಮಿನಿಮಮ್ ಆದ್ರೂ ತಿಳುತ್ತಾ, ಸಮಾಜದ ಬಗ್ಗೆ ಹೀಗಿದಾರೆಲ್ಲ ತಿಳಿತಾ ಹೋದ್ರೆ ತುಂಬಾ ಖುಷಿ ಅನ್ಸುತ್ತೆ. ಕರೆಂಟ್ ಅಫೇರ್ಸ್ ಅನ್ನೋದು ಎಲ್ಲ ತಿಳ್ಕೊಂತಾ ಇರ್ಬೇಕು. ಅಂದು ಬರೀ ಮನೆಯಲ್ಲಿ ಗದ್ಲಾಗಿದ್ಲ ಅದೆಲ್ಲ ಇರ್ತದೆ. ರಿಲೇಶನ್ಶಿಪ್ ಅಂತೂ ಈಗ ಇಂಡಿಯಾದಲ್ಲಿ ಭಯಂಕರ ಜಗಳಗಳು, ಭಯಂಕರ ಜಾಸ್ತಿ ಡೈವರ್ಸ್ಗಳು, ಇಂಥವೇ. ಖಾಲಿ ಕುಂತು ಇದನ್ನ ಮಾಡೋಕೆ ಜಸ್ಟ್ ಜನರಲ್ ಆಗಿ ಒಂದು ಅವೇರ್ನೆಸ್ ಬೆಳೀತಾ, ರ್ಯಾಷನಲ್ ಥಿಂಕಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಇವೆಲ್ಲ ಜಗಳಗಳು ಎಷ್ಟೋ ಕಡಿಮೆ ಆಗ್ತಾವೆ. ಮೇನ್ ಥಿಂಕಿಂಗ್, ಲೋ ಲೆವೆಲ್ ಥಿಂಕಿಂಗ್ ಅಂದ್ರೆ ಇವೆಲ್ಲ ಜಗಳ, ಡೈವರ್ಸ್ಗಳು ಸ್ಟಾರ್ಟ್ ಆಗೋದು. ಓಕೆ, ಸೊ ಈ ರೀತಿ ಗಾಡಿಗಳ ಬಗ್ಗೆ ಹೇಳಿದ್ನಲ್ಲ ಆಗ್ಲೇ ಹೇಳುವಂಥದ್ದು, ಈ ಸೆಸ್ ಮತ್ತು ಟ್ಯಾಕ್ಸ್ ಎಲ್ಲ ಸೇರಿ ಜಾಸ್ತಿ ಇತ್ತು, ಈಗೆಲ್ಲ ಕಡಿಮೆ ಆಗ್ತಾ ಹೋಗಿದೆ ಅಂತ. 40% ಇದ್ರೂ ಕಡಿಮೆನೇ ಅದು. ಯಾಕಂದ್ರೆ ನೋಡಿ, ಇಲ್ಲಿ ಹುಂಡಾಯ್ ಕ್ರೆಟಾ ಮೊದಲು ಆ GST ಸೆಸ್ ಎಲ್ಲ ಸೇರಿ 45 ಆಗ್ತಿತ್ತು. ನಮ್ಗೆ ನೋಡಕ್ಕೆ ಅನಿಸ್ತಿತ್ತು ಬರೀ 28% ಇದೆ GST ಅನ್ಸ್ತಿದ್ವಿ. ಆ ಸೆಸ್ ಸೇರ್ಸದ 45 ಆಗಿತ್ತು. ನೋಡಿ ಇಲ್ಲಿ ಹುಂಡಾಯ್ ಕ್ರೆಟಲ್ ಡೀಸೆಲ್ಗೆ 48% ಹಾಕ್ತಿದ್ರು, ಡೀಸೆಲ್ ಕಾರ್ ಇತ್ತು ಅಂದ್ರೆ ನೀವು. ಅಷ್ಟೊಂದು. ಮಾರುತಿ ಸುಜುಕಿ ಎರ್ಟಿಗಾ ಇದ್ದದ್ದು 45% ಟ್ಯಾಕ್ಸ್, ಈಗೆಲ್ಲ 40 ಆಗಿದೆ. ಅದು ಕೂಡ 40 ಆದ್ರೂ ಕೂಡ ಇನ್ನೂ 5% ಕಡಿಮೆನೇ ಆಯ್ತಲ್ಲ. ಸೊ ಯಾವುದೇ ಕಾರ್ ತಗೊಂಡ್ರು ಕೂಡ ಉಳಿತಾಯ ಆಯ್ತು. ಈ ಮಹೀಂದ್ರ ಸ್ಕಾರ್ಪಿಯೋ ತಗೊಂಡ್ರೆ ಅದಕ್ಕೆ 50% GST. ಮೊದಲು ಆನ್ ಪೇಪರ್ ನೋಡಿದಾಗ ಬರೀ 28% GST ಅಂತ ಹೇಳ್ತಾರೆ. ಆಮೇಲೆ ಸೆಸ್ ಅಂತ ಸೇರ್ಸಿ ಹಾಕಿಬಿಟ್ಟು 50 ಮಾಡಿ ಇಟ್ಟಿದ್ರೆ ಅದನ್ನ, ಪ್ಲಸ್ 22 ಸೆಸ್ ಅನ್ನ ಹಾಕಿ ಈಗೆಲ್ಲವೂ 40 ಕಿಳಿತ ಅಂದ್ರೆ ಅಲ್ಲಿಯೂ ಕೂಡ ಮಹೀಂದ್ರ ಸ್ಕಾರ್ಪಿಯೋ ತಗೊಂಡ್ರೆ ಅದು ಕೂಡ ಕಡಿಮೆ ಆಗುತ್ತೆ ಈಗ ವ್ಯಾಲ್ಯೂ. ಸೊ ಜಾಸ್ತಿ ಪರ್ಚೇಸ್ ಆಗಿ ನಮ್ಮ ದೇಶದ ಎಕನಾಮಿ ಚೆನ್ನಾಗಿ ಹೋಗುತ್ತೆ ಅನ್ನೋದು ಇದರ ಅರ್ಥ.
ಈಗ 8 ವರ್ಷ ಆಯ್ತು ಜಿ ಎಸ್ ಟಿ ಬಂದು. ಮೊದಲು 28%, 18, 12, 5 ಈ ತರ 4 ಸ್ಲ್ಯಾಬ್ ಇದ್ವಲ್ಲ, ಈಗ 28 ಕ್ಯಾನ್ಸಲ್ ಮಾಡಿದ್ರು ಮತ್ತು 12 ಕ್ಯಾನ್ಸಲ್ ಮಾಡಿ ಈ 18 ಮತ್ತು 5 ಅಷ್ಟೇ ಉಳಿತು. 2 ಸ್ಲ್ಯಾಬ್ ಉಳಿದು ಅನ್ನುವಂಥದ್ದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಇದನ್ನೇ ನಿಮಗೆ ಒಂದು ಐಡಿಯಾ ಇರಲಿ. ಎಷ್ಟು ಮೊದಲು ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಎಲ್ಲಿ ಕಲೆಕ್ಟ್ ಆಗುತ್ತೆ ಹಾಗಾದ್ರೆ? ಮಹಾರಾಷ್ಟ್ರದಲ್ಲಿ. ನಮ್ಮ ಇಡೀ ದೇಶದಲ್ಲಿ ಶ್ರೀಮಂತ ರಾಜ್ಯ ಅಂದ್ರೆ ಯಾವುದು? ಮಹಾರಾಷ್ಟ್ರ. ನೋಡಿ, ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗೋದು 3,60,000 ಕೋಟಿ ಆಗುತ್ತೆ ಒಂದು ವರ್ಷಕ್ಕೆ. 3.5 ಲಕ್ಷ ಕೋಟಿ. ನೋಡಿ, ಸೆಕೆಂಡ್ ಇರೋದು ಕರ್ನಾಟಕ, ಬಟ್ ಅದರ ಅರ್ಧಕ್ಕೆ ಬಂದ್ಬಿಟ್ಟಿದೆ. ಅರ್ಧಕ್ಕಿಂತ ಕಡಿಮೆನೇ ಇದೆ ನೋಡಿ ಸೆಕೆಂಡ್ ಇರೋ ಪ್ಲೇಸ್. ಸೆಕೆಂಡ್ ಥರ್ಡ್ ಇವರೆಲ್ಲ ಫೈಟ್ ಮಾಡ್ತಾರೆ ಮಹಾರಾಷ್ಟ್ರ. ಯಾಕಂದ್ರೆ ಬಿಕಾಸ್ ಆಫ್ ಮುಂಬೈ ಅಂಡ್ ಪುಣೆ ಅಂತ ದೊಡ್ಡ ದೊಡ್ಡ ಸಿಟಿಗಳನ್ನು ನಾವು ಕೂಡ ನಿರ್ಮಾಣ ಮಾಡಿದ್ರೆ ನಮ್ಮ ಕರ್ನಾಟಕ ಕೂಡ ಇನ್ನೂ ಚೆನ್ನಾಗಿ ರೀಚ್ ಆಗ್ತದೆ. ಸೊ ಇವ್ರು ಇದನ್ನ ಯಾಕೆ ನೋಡ್ತಾ ಇದೀವಿ ನಾವು ಇಲ್ಲಿ ಅಂದ್ರೆ, ಜಿ ಎಸ್ ಟಿ ರೇಟ್ ಅನ್ನ ಕಡಿಮೆ ಮಾಡಿದಾಗ ಇವರೆಲ್ಲರಿಗೂ ಸ್ವಲ್ಪ ಲಾಸ್ ಆಗ್ತದೆ. ಅದಕ್ಕೆ ಈ ರಾಜ್ಯಗಳು ಏನ್ ಹಾಕೋತಾರೆ, ನಮ್ಗೆ ಲಾಸ್ ಆಗುತ್ತೆ, ನಮಗೆ ಇನ್ನೊಂದಿಷ್ಟು ಜಾಸ್ತಿ ದುಡ್ಡು ಕೊಡ್ರಿ ಅಂತ ಮತ್ತೆ ಕೇಂದ್ರನ ಕೇಳ್ತಾರೆ. ಮೊದಲು ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಬೈತಾ ಇದ್ರು ನೋಡ್ರಿ, ಮೋದಿ ಸುಮ್ಮನೆ ಟ್ಯಾಕ್ಸ್ ಭಯಂಕರ ತಗೊಂತಾರ, ಅದು ಜಿ ಎಸ್ ಟಿ ಎಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್, ಹೆಂಗ್ ಬೇಕಾದ ಟ್ಯಾಕ್ಸ್ ತಗೊಂತಾರ ಅಂತಿದ್ರು. ಈಗ ಟ್ಯಾಕ್ಸ್ ಕಡಿಮೆ ಮಾಡಿದ ತಕ್ಷಣ ನಮ್ಗೆ ಲಾಸ್ ಆಗ್ತಾ ಇದೆ ಅಂತ ಮತ್ತೆ ಆತರ. ಅಂದ್ರೆ ಪಾಲಿಟಿಕ್ಸ್ ಇದ್ದೇ ಇರ್ತದೆ ಎಲ್ಲ ವಿಷಯದಲ್ಲಿ. ಪಾಲಿಟಿಕ್ಸ್ ಅನ್ನೆಸರಿ ತಲೆ ಕೆಡಿಸ್ಕೋಬೇಡಿ. ಬೇರೆ ಬೇರೆ ನ್ಯೂಸ್ ಚಾನಲ್ ನೋಡಿದ್ರೆ ಬರೀ ಇದು ಪಾಲಿಟಿಕ್ಸೇ ಜಾಸ್ತಿ ಹೇಳ್ತಾ ಇರ್ತಾರೆ. ಬಟ್ ಇದು ಬೇಸಿಕ್ ನಿಮ್ಗೆ ನಾಲೆಜ್ ಇರಲಿ. ಒಂದು ವರ್ಷಕ್ಕೆ ಎಷ್ಟಾಗ್ತಿತ್ತು? 22 ಲಕ್ಷ ಕೋಟಿ ಕಲೆಕ್ಷನ್ ಆಗ್ತಾ ಇತ್ತು ನಮ್ಮ ಇಡೀ ದೇಶಕ್ಕೆ. ಇವೆಲ್ಲ ಕೇಂದ್ರ ಸರ್ಕಾರಗಳ ಅಷ್ಟೊಂದು ಕಡಿಮೆ. ಈಗ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ವರ್ಷ ಕಡಿಮೆ, ಯಾಕಂದ್ರೆ ಟ್ಯಾಕ್ಸ್ ಲ್ಯಾಬ್ ಅನ್ನ ತೆಗೆದ ಮತ್ತಿನ್ನ 2-3 ವರ್ಷದಲ್ಲಿ ಮತ್ತೆ ಸರಿ ಹೋಗುತ್ತೆ. ಯಾಕಂದ್ರೆ ಜಾಸ್ತಿ ವ್ಯಾಲ್ಯೂಮ್ಸ್ ಜಾಸ್ತಿ ಆದಾಗ ಅದು ಜಾಸ್ತಿ ಆಗುತ್ತೆ ಟ್ಯಾಕ್ಸ್ ಕಲೆಕ್ಷನ್. ಈಗ ಹಾಗಂತ ಈ ಗೌರ್ಮೆಂಟ್ ಏನ್ ಮಾಡ್ತಿದನ, ಇದಕ್ಕೆಲ್ಲ ಗೌರ್ಮೆಂಟ್ ಮಾಡ್ದಲ್ಲ, ಇದಕ್ಕೇನಂತೀವಿ? ಕೋಶೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ ಅಂತೀವಿ. ಈಗ ಆರ್ ಬಿ ಐ ಮೊನ್ನೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ತು ನೋಡಿ. 0.25% ಬೇಸಿಸ್ ಪಾಯಿಂಟ್ ಅಥವಾ 50 ಬೇಸಿಸ್ ಪಾಯಿಂಟ್ ಈ ತರ ರೆಪೋ ರೇಟ್ ಕಡಿಮೆ ಆದ್ರೆ ನಿಮ್ಮ ಲೋನ್ ಕೂಡ ಕಡಿಮೆ ಆಗತ್ತಲ್ಲ. ಇದು ಕೂಡ ಹಣಕಾಸು. ಇವೆರಡೂ ಏನಿದೆ ಅಂದ್ರೆ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡೋದಕ್ಕೆ. ಈ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ರ ಉದ್ದೇಶ ಏನು? ಆ ಲೋನ್ಗಳು ಕಡಿಮೆ ಆಗುತ್ತೆ, ಅವಾಗ ಜನ ಕೊಂಡ್ಕೊಳಕ್ ಜಾಸ್ತಿ ಹೋಗ್ತಾರೆ. ಈ ಫಿಸ್ಕಲ್ ಪಾಲಿಸಿ ಕೋಶಿ ನೀತಿಯಲ್ಲಿ ಏನಾಯ್ತು? ಇಲ್ಲಿ ಟ್ಯಾಕ್ಸ್ ಅನ್ನ ಸರ್ಕಾರ ಕಡಿಮೆ ಮಾಡಿದಾಗ ಜನ ಚೀಪ್ ಆಗಿ ಸಿಗುತ್ತಂತ ಅವ್ರು ಮತ್ತೆ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಎಕನಾಮಿ ಬೆಳೀತದೆ, ಕಂಪನಿಗಳು ಬೆಳೀತಾವೆ, ಜಾಸ್ತಿ ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋದು. ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ, ಆರ್ ಬಿ ಐ ಮತ್ತು ಗೌರ್ಮೆಂಟ್ ಈ ತರ ಮಾಡ್ಲಿಲ್ಲ ಅಂದ್ರೆ ಅವಾಗ ಎಲ್ಲ ಆಲ್ಮೋಸ್ಟ್ ಜಾಬ್ಗಳು ಕೂಡ ಹೋಗುವಂತ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಸರ್ಕಾರಗಳು ಇದು ಮಾಡ್ತಾವೆ. ನಾವು ಜಿ ಎಸ್ ಟಿ ಏನಂತೀವಿ ಸ್ನೇಹಿತರೆ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ. ಪರೋಕ್ಷ ತೆರಿಗೆ ಜಿ ಎಸ್ ಟಿ ಅನ್ನೋದು ಪರೋಕ್ಷ. ಅಂದ್ರೇನು? ಈಗ ನೀವು ಕಾರನ್ನ ತಗೊಂತಿರಲ್ಲ, ಕಾರ್ ತಗೊಂಡ ತಕ್ಷಣ ನಿಮ್ಮ ಹೆಸರಲ್ಲಿ ಮೋದಿಗೆ ಆತರ ಏನೋ ಟ್ಯಾಕ್ಸ್ ಕಟ್ತೀರಾ ಡೈರೆಕ್ಟ್ ಆಗಿ? ನಾನು ಇಷ್ಟು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀನಿ ಅಂತ ಹಂಗಿರಲ್ಲ. ನೀವೇನ್ ಮಾಡ್ತೀರಿ? ಆ ಕಾರ್ ಕಂಪನಿ ಶೋರೂಮ್ ಇರುತ್ತಲ್ಲ ಅವ್ರಿಗೆ ಕಟ್ಟಿ ಬಂದ್ಬಿಡ್ತೀರಿ ನೀವು ಒಬ್ಬ ವ್ಯಕ್ತಿ. ಇದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಯಾಕೆ ಜಿ ಎಸ್ ಟಿ ಅನ್ನೋದು? ನೀವು ಒಬ್ಬ ವ್ಯಕ್ತಿ ಇದ್ರಿ, ಸ್ಮಾರ್ಟ್ ಪರ್ಸನ್ ಇದ್ರಿ. ಈಗ ನೀವು ಇಲ್ಲಿ ಶೋರೂಮ್ಗೆ ಹೋಗ್ತಾ ಇದ್ರಿ. ಶೋರೂಮ್ಗೆ ಹೋಗಿ ಫಸ್ಟ್ ನೀವು ಶೋರೂಮ್ಗೆ ಕಟ್ತೀರಿ ದುಡ್ಡನ್ನ, ಟ್ಯಾಕ್ಸ್ ಅನ್ನ, ಜಿ ಎಸ್ ಟಿ ಅನ್ನ. ಈ ಶೋರೂಮ್ ನಾನು ಹೋಗಿ ಈ ಸರ್ಕಾರಕ್ಕೆ ಕಟ್ತದೆ. ಇಲ್ಲಿ ಸರ್ಕಾರ ಇದೆ ಅಂದ್ರೆ ನಿಮಗೆ ನೋಡಿದಾಗ ಇದು ಇಂಡೈರೆಕ್ಟ್ ಆಯ್ತಲ್ವಾ? ನೀವು ಇಲ್ಲಿ ಕಟ್ತೀರಿ, ಇವ್ರು ಇಲ್ಲಿ ಕಟ್ತಾರ. ಅಂದ್ರೆ ನೀವು ಕಟ್ತಾ ಇದ್ರಂತ ತೆರಿಗೆ ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಕಟ್ತಾ ಇದ್ರಿ ನೀವು ಸರ್ಕಾರಕ್ಕೆ. ಬಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಈ ವ್ಯಕ್ತಿ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ, ಅವನ ಹೆಸರ ಮೇಲೆ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಕಟ್ಬಿಡ್ತಾನೆ. ಮಿಡಲ್ ಮ್ಯಾನ್ ಇರಲ್ಲ. ಇನ್ಕಮ್ ಟ್ಯಾಕ್ಸ್ ಅನ್ನೋದು ಡೈರೆಕ್ಟ್ ಟ್ಯಾಕ್ಸ್. ಯಾಕೆ? ನಾವೆಲ್ಲ ಜನರು ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಕಟ್ಬಿಡ್ತೀವಿ. ಅದು ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಅದು ಆದಾಯ ತೆರಿಗೆ. ಇದು ಜಿ ಎಸ್ ಟಿ ಅನ್ನುವಂಥದ್ದು ಪರೋಕ್ಷ ತೆರಿಗೆ. ಯಾಕೆ? ಯಾಕಂದ್ರೆ ನಾವೆಲ್ಲ ಈ ವಸ್ತುಗಳು, ಏನೇ ಒಂದು ವಸ್ತು ನೀವು ಸೋಪ್ ಅಥವಾ ಏನೋ ಬಟ್ಟೆ ತಗೊಂಡ್ರು ಆ ಶೋರೂಮ್ ಅಲ್ಲಿ ಕೊಡ್ತೀರಿ. ಈಗ ಡಿಮಾರ್ಟ್ಗೆ ಹೋಗಿರ್ತೀರಿ, ಅಲ್ಲಿ ಸೋಪ್ ಯಾವ್ದೋ ಬಟ್ಟೆ ಸೋಪು ವಾಶ್ ಸೋಪ್ ಏನೋ ತಗೊಂತೀರಿ, ಆ ಡಿಮಾರ್ಟ್ ಅವರಿಗೆ ಕಟ್ಟಿ ಬರ್ತೀರಿ ನೀವು. ಆ ಡಿಮಾರ್ಟ್ ಅಲ್ಲಿ ಸರ್ಕಾರ ಕಟ್ತಾನೆ. ಸೊ ಅದಕ್ಕೆ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನ ರಿಗ್ರೆಸಿವ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವತ್ತೂ ಯಾವುದೇ ದೇಶದಲ್ಲಿ ಜಾಸ್ತಿ ಇರಬಾರ್ದು, ಆದಷ್ಟು ಕಡಿಮೆ ಆಗ್ಬೇಕು. ಯಾಕಂದ್ರೆ ಬಡವರು ಇರ್ತಾರ, ಅವ್ರನ್ನೂ ಗಮನದಲ್ಲಿ ಇಟ್ಕೊಂಡು ಇಂಡೈರೆಕ್ಟ್ ಟ್ಯಾಕ್ಸ್ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾರೆ. ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಅಂತ, ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಅಂತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಂದಿತ್ತು. 2017 ಜುಲೈ 1 ಬಂತು. ಈಗ ಅದರ ದೇವತೆಯನ್ನು ಗ್ರಾಹಕನೇ ದೊರೆ ಅಂತಿತ್ತು. ಬಟ್ ಅದ್ರ ತಕ್ಕಂಗಿತ್ತ ಭಯಂಕರ ಗ್ರಾಹಕನೇ ದೊರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಭರ್ಜರಿ ಟ್ಯಾಕ್ಸ್ ಅನ್ನ ತಗೊಂತಾ ಇದ್ರು. ಬಟ್ ಈಗೆಲ್ಲ ಟ್ಯಾಕ್ಸ್ ರೇಟ್ ಕಡಿಮೆ ಆಗೋದ್ರಿಂದ ನಿಜವಾಗ್ಲೂ ಗ್ರಾಹಕನೇ ದೊರೆ. ಅದರ ಜಿ ಎಸ್ ಟಿಯ ಧ್ಯೇಯ ವಾಕ್ಯದು ಅದೇ ತರ ಆದಂಗಾಗಿದೆ ಮೀನಿಂಗ್. ಈಗ ಇದೆಲ್ಲ ಕನ್ಸಂಪ್ಷನ್ ಬೇಸ್ಡ್. ಜಿ ಎಸ್ ಟಿ ಅನ್ನೋದು ಅಂತೇವಲ್ಲ, ನಾವು ಎಲ್ಲಿ ಕಟ್ತೀವಿ? ಈಗ ಜಿ ಎಸ್ ಟಿ ಅನ್ನೋದು ಎಲ್ಲಿ ಕಟ್ತೀವಿ ನಾವು? ಈಗ ಕರ್ನಾಟಕದಲ್ಲಿ ಒಂದು ಕಾರು ಉತ್ಪಾದನೆ ಆಗಿದೆ ಅನ್ಕೊಳ್ಳಿ, ಕೆಂಗೇರಿಯಲ್ಲಿ. ಅದು ನಮ್ದು ಇನ್ನೋವಾ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬೆಂಗಳೂರಲ್ಲಿ. ಇಲ್ಲಿ ಇನ್ನೋವಾ ಕಾರ್ ಕ್ರಿಸ್ಟಾ ಉತ್ಪಾದನೆ ಆಯ್ತಂತ ಅನ್ಕೊಳ್ಳಿ. ಓಕೆ, ಈ ಉತ್ಪಾದನೆ ಆದಾಗ ಅದು ಕರ್ನಾಟಕದವರೇ ಇಲ್ಲೇ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ? ಎಲ್ಲಿ ಪರ್ಚೇಸ್ ಮಾಡ್ತಾರಲ್ಲ ಆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಮತ್ತು ಕೇಂದ್ರಕ್ಕೆ ಸ್ವಲ್ಪ ಹೋಗುತ್ತೆ. ಈ ಇನ್ನೋವಾ ಕಾರ್ ಕರ್ನಾಟಕದಲ್ಲಿ ಉತ್ಪಾದನೆ ಆಗಿ
ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಇರುವಂತ ವ್ಯಕ್ತಿ ತಗೊಂಡಂದ್ರೆ ಆ ಟ್ಯಾಕ್ಸ್ ಯಾರಿಗೆ ಹೋಗುತ್ತೆ? ಆಂಧ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಕರ್ನಾಟಕದಲ್ಲೇ ಉತ್ಪಾದನೆ ಆಗಿದ್ರು ಕೂಡ ಕಾರು ಕರ್ನಾಟಕಕ್ಕೆ GST ಬರಲ್ಲ. ಅಂದ್ರೆ ಇದರ ಅರ್ಥ ಕನ್ಸಂಪ್ಷನ್ ಬೇಸ್ಡ್ ಇದು ಟ್ಯಾಕ್ಸ್ ಅನ್ನೋದು, ಅನುಭೋಗ ಆಧಾರಿತ. ಹಂಗಂದ್ರೇನು? ಯಾವ ರಾಜ್ಯದಲ್ಲಿ ಅದನ್ನು ಕೊಂಡ್ಕೊಂತಾರಲ್ಲ ಆ ರಾಜ್ಯಕ್ಕೆ ತೆರಿಗೆ ಬರ್ತದೆ. ಅದಕ್ಕೆ ನಮ್ಮ ರಾಜ್ಯದ ಜನ ತುಂಬಾ ಶ್ರೀಮಂತ ಆಗ್ತಾ ಹೋದ್ರೆ ನಾವು ಜಾಸ್ತಿ ಕೊಂಡ್ಕೊಂಡ್ರೆ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್. ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗೋದ್ರಿಂದ ಏನ್ ಟ್ಯಾಕ್ಸ್ ಬರಲ್ಲ GST. ಉತ್ಪಾದಿಸಿದ ರಾಜ್ಯಕ್ಕೆ ಏನೂ ಬರೋದಿಲ್ಲ ಆಕ್ಚುಲಿ GST ಅನ್ನೋದು. ಎಲ್ಲಿ ಕೊಂಡ್ಕೊಂತಾರಲ್ಲ, ಈಗ ಟ್ರಾಕ್ಟರ್ ಹರಿಯಾಣದಲ್ಲೆಲ್ಲ ಉತ್ಪಾದನೆ ಮಾಡ್ತಾರೆ, ಅದು ಕರ್ನಾಟಕದಲ್ಲಿ ಜನ ಕೊಂಡ್ಕೊಂಡ್ರಂದ್ರೆ ರೈತರು, ಅವಾಗ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಇಲ್ಲಿ ಉತ್ಪಾದನೆ ಆಗೇ ಇಲ್ಲ, ಆದ್ರೂ ಕರ್ನಾಟಕದವ್ರು ಕೊಂಡ್ಕೊಂಡ್ರೆ ಕರ್ನಾಟಕಕ್ಕೆ ಟ್ಯಾಕ್ಸ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಸೊ ಈ ರೀತಿ GSTಗೆ ಮೀನಿಂಗ್ ಇರುವಂತದ್ದು. ಈಗ ಇನ್ನೊಂದು ಕೆಲವೊಂದು ಏನೇನಿದೆ, ಫ್ಲಾಟ್ ಈ ಗೂಡ್ಸ್ ಗಳ ಮೇಲೆ ಇರ್ತಾವ ಅನ್ಕೊಳ್ಳಿ. ಕೆಲವೊಬ್ರು ನಾ GST ಕಟ್ಟಾಕವಲ್ರಿ, ಅದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ನನಗೆ ಅಂತಂದ್ರೆ 1.5 ಕೋಟಿ ಮತ್ತು ಅದಕ್ಕಿಂತ ಒಳಗಡೆ 1 ವರ್ಷಕ್ಕೆ ಆತರ ನಾವೇನಾದ್ರೂ ವಹಿವಾಟನ್ನ ವ್ಯಾಪಾರ ಮಾಡ್ತಾ ಇದ್ರೆ ಫ್ಲಾಟ್ 1% ಟ್ಯಾಕ್ಸ್ ಕಟ್ಬಿಟ್ರೆ ಮುಗಿದೋಯ್ತು. 1.5 ಕೋಟಿಗೆ 1% ಅಂದ್ರೆ ಎಷ್ಟಾಗತ್ತೆ? 1.5 ಲಕ್ಷ ಕಟ್ಬಿಟ್ರೆ ಮುಗಿದೋಯ್ತು ಕತೆ. ಯಾವ GST ಮೇಂಟೈನ್ ಮಾಡೋದೇ ಬೇಕಾಗಿಲ್ಲ ಅವ್ರು. ಈ ಸರ್ವಿಸಸ್ ಆದ್ರೆ ಸರ್ವಿಸಸ್ಗೆ ಬರೀ 50 ಲಕ್ಷ ಮತ್ತು ಅದಕ್ಕಿಂತ ಒಳಗಡೆ ಅಮೌಂಟ್ ಇತ್ತಂದ್ರೆ ಬರೀ 6% ಫ್ಲಾಟ್ ಟ್ಯಾಕ್ಸ್ ಕಟ್ಬಿಡೋದು. 6% ಅಷ್ಟೇ, ಅಂದ್ರೆ 6 33 ಲಕ್ಷ ರೂಪಾಯಿ ಇಷ್ಟು ಕಟ್ಟಿದ್ರೆ ಸಾಕಿಲ್ಲಿ. ಅಂಡ್ ರೆಸ್ಟೋರೆಂಟ್ಗಳು ಕೇವಲ 5% ಕಟ್ಬಿಟ್ರೆ ಮುಗಿದು. ಈ ತರದ್ದು ಕೆಲವೊಂದು ಕಾಂಪೋಸಿಟ್ ಸ್ಕೀಮ್ ಅಂತ ತೆರಿಗೆ ಸ್ವಲ್ಪ ಕೊಟ್ಟಿರ್ತಾರೆ. ಈಗ ಎರಡೇ ಟ್ಯಾಕ್ಸ್ ಅಂದ ತಕ್ಷಣ ಬರೀ 5 ಮತ್ತು 18 ಅಷ್ಟೇ ಇದೆ ಅನ್ಕೋಬಿಡಿ, ಇಂಥವೆಲ್ಲವೂ ಕೂಡ ಇರ್ತಾವು. ಅವು ಎಲ್ಲ ಕಂಪನಿ ಇದ್ದವರು, ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಅವರು ಮಾಡುವಂತ ಟ್ಯಾಕ್ಸ್ಗಳು ಇವೆಲ್ಲ. ಈಗ ನೀವೇ ಯಾವ್ದೋ ಇನ್ನೊಂದು ಇರ್ತದೆ, ಇನ್ನೊಂದೇನಿದೆ ಇಲ್ಲಿ ನೋಡಿ, ಇಲ್ಲಿ ವಾರ್ಷಿಕವಾಗಿ ಗೂಡ್ಸ್ ಅನ್ನ ನೀವು 40 ಲಕ್ಷದ ಒಳಗಡೆ ಏನಾದ್ರೂ ವಹಿವಾಟು ಮಾಡ್ತಾ ಇದ್ರೆ, ಗೂಡ್ಸ್ ಒಂದು ವರ್ಷದೊಳಗೆ 40 ಲಕ್ಷದ ಒಳಗಡೆ ಇದ್ರೆ ಏನೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. GST ಒಳಗಡೆ ಸೇರುವ ಅವಶ್ಯಕತೆ ಇಲ್ಲ, ತೆರಿಗೆಯಿಂದ ವಿನಾಯಿತಿ ಇದೆ. ಒಂದು ವರ್ಷಕ್ಕೆ ನೀವು ಮಾಡುವಂತ ಟ್ರಾನ್ಸಾಕ್ಷನ್ ವಹಿವಾಟು 40 ಲಕ್ಷಕ್ಕಿಂತ ಒಳಗಡೆ ಇತ್ತಂದ್ರೆ ಕೇವಲ ಏನು 0 ರೂಪಾಯಿ ಕಟ್ಟಬೇಕು, ಏನು ಕಟ್ಟುವಂಗಿಲ್ಲ. ನೀವು ಅಕಸ್ಮಾತ್ ಸರ್ವಿಸ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ಯಾವ್ದೋ ಒಂದು ಸರ್ವಿಸ್ ಕೊಡ್ತಾ ಇದ್ರಿ, ಏನು ಕೋಚಿಂಗ್ ಸೆಂಟರ್ ಏನು ನಡೆಸ್ತಾ ಇದ್ರಿ, ಅಲ್ಲಿ ಬರೀ 20 ಲಕ್ಷದ ಒಳಗಡೆ ಏನಾದ್ರೂ ಒಂದು ವರ್ಷಕ್ಕೆ ವಹಿವಾಟು ಅಷ್ಟೇ ನಡೆದಿತ್ತಂದ್ರೆ ಅವಾಗ ನೀವು ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಈ ತರ ತೆರಿಗೆಯಿಂದ ವಿನಾಯಿತಿ ಕೂಡ ಇರ್ತದೆ. ಸೊ ಇದು ಕೂಡ ಒಂದು ಬೇಸಿಕ್ ಐಡಿಯಾ ಇರಲಿ, ತಿಳ್ಕೊಂತ ಹೋಗಿ. ಐತಿಹಾಸಿಕ ಮಧ್ಯರಾತ್ರಿ ಅಂತ ಹೇಳಿದ್ವಲ್ಲ, 1947 ಆಗಸ್ಟ್ 15, ಆ ಟೈಮಲ್ಲಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಸ್ವಾತಂತ್ರ್ಯ ಭಾಷಣ ಮಾಡಿದ್ರು ಮೋದಿ. ಯಾವಾಗ? ಮೋದಿ ಅಲ್ಲ, ಜವಾಹರ್ಲಾಲ್ ನೆಹರು ಅವರು. ಅದೇ ರೀತಿ ಜುಲೈ 1ನೇ ತಾರೀಕು GST ಉದ್ಘಾಟನಾ ಸಮಾರಂಭವನ್ನ ಮೋದಿ ಅವರು 2017ಕ್ಕೆ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್, ನಮ್ಮ ಸ್ವಾತಂತ್ರ್ಯ ಸಿಕ್ಕದ್ದು ಎಷ್ಟು ಇಂಪಾರ್ಟೆಂಟ್ ಇತ್ತು, ಆಚರಣೆ ಮಾಡಿದ್ರಲ್ಲ ಮಧ್ಯರಾತ್ರಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ. GST ಕೂಡ ಅಷ್ಟೊಂದು ಉದ್ಘಾಟನೆ ಮಾಡಿ ಅಷ್ಟು ಸಂಭ್ರಮ ಪಟ್ಟಿದ್ರು. ದೇಶ ಉದ್ಧಾರ ಆಗುತ್ತಂತ ಅದ್ರ ತಕ್ಕ ಉದ್ಧಾರ ಆಗಿದೆ. ಯಾವುದೇ ಸರ್ಕಾರ ಇರಲಿ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಅದು ಬೇರೆ. ಕಾಂಗ್ರೆಸ್ ಇದ್ರೂ ಇಷ್ಟೇ ಉದ್ಧಾರ ಇದ್ದೇ ಇರ್ತದೆ, ಅದೇನು ಡಿಫ್ರೆನ್ಸ್ ಏನಿರಲ್ಲ. ಸುಮ್ಮನೆ ಇವ್ರು ಕೆಸರ ಚಾಟ್ ಮಾಡ್ತಾರೆ. ಬಟ್ GST ಅನ್ನೋದು ಒಳ್ಳೇದು ಯಾವಾಗಲೂ ದೇಶಕ್ಕೆ. ಅಷ್ಟೊಂದು ಇಂಪಾರ್ಟೆನ್ಸ್ ಇತ್ತು, ಅದಕ್ಕೆ ಈಗ 2.0 ಅಂತ. ಯಾಕಂದ್ರೆ ತುಂಬಾ ಅಮೂಲಕರವಾದ ಬದಲಾವಣೆಯನ್ನ ಮಾಡಿದ್ದಾರೆ, ಅದಕ್ಕೆ GST 2.0 ಅಂತ ಇದನ್ನ. ಇದು ಯಾರು ಮಾಡೋದು? ಯೂನಿಯನ್ ಈ GST ಕೌನ್ಸಿಲ್ ಇರುತ್ತೆ, ಮಂಡಳಿ ನಡೀತಲ್ಲ. ಮೊನ್ನೆ 56ನೇ GST ಕೌನ್ಸಿಲ್, ಅಂದ್ರೆ GST ಸ್ಟಾರ್ಟ್ ಆದಾಗಿಂದ 56ನೇ ಸಲ ಇದು ಭೇಟಿ ಆಗೋದು ಅವರು. ಯೂನಿಯನ್ ಕೇಂದ್ರ ಸರ್ಕಾರದಿಂದ ಯಾರು ಬಂದಿರ್ತಾರೆ? ಮೋದಿ ಅವರೆಲ್ಲ ಬರ್ತಾರ ಮೀಟಿಂಗಿಗೆ? ಇಲ್ಲ, ಕೇವಲ ಇಬ್ರು ಬರ್ತಾರೆ. ಯಾರು? ಒಬ್ರು ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅವ್ರು ಬರಬೇಕು, ಅವರೇ ಚೇರ್ಮನ್ ಇರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್, ಅವರೇ ಚೇರ್ಮನ್. ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಅಂತ ಇರ್ತಾರಲ್ಲ ಅವರು. ಕೇಂದ್ರ ಸರ್ಕಾರದಿಂದ ಇವರಿಬ್ಬರೇ ಬರ್ತಾರೆ, ಇಬ್ಬರೇ ಓಟ್ ಹಾಕೋದು ಇವರು. ರಾಜ್ಯಗಳು ಎಷ್ಟು ಬರ್ತಾವು? ನಮ್ಮ ದೇಶದಲ್ಲಿ ಎಷ್ಟಿದೆ ಈಗ? 28 ರಾಜ್ಯಗಳಿದಾವು ಮತ್ತು 8 ಯೂನಿಯನ್ ಟೆರಿಟರಿ ಇದಾವು. ಅದರಲ್ಲಿ ಎಷ್ಟು ಜನಕ್ಕೆ ವಿಧಾನಸಭೆ ಇದೆ? 28 ರಾಜ್ಯ ಅಂದ್ರೆ 28 ರಾಜ್ಯಗಳಿಗೆ ವಿಧಾನಸಭೆ ಇದೆ. ಮತ್ತು 8 ಯೂನಿಯನ್ ಟೆರಿಟರಿ ಎಷ್ಟು ಜನಕ್ಕೆ? ಕೇವಲ 3 ಜನಕ್ಕಷ್ಟೇ ವಿಧಾನಸಭೆ ಇದೆ. ಯಾವುದು? ಡೆಲ್ಲಿ, ಪಾಂಡಿಚೇರಿ ಮತ್ತು ಜಮ್ಮು ಅಂಡ್ ಕಾಶ್ಮೀರ್. ಇವ್ರು 3 ಜನಕ್ಕೆ ಅಷ್ಟೇ ವಿಧಾನಸಭೆ ಇದೆಯಲ್ಲ, ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ. ಅವರು 3 ಜನ, 28 ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶ ಸೇರಿ 31 ಜನ ಅಷ್ಟೇ ಇಲ್ಲಿ ಅಟೆಂಡ್ ಆಗಿರ್ತಾರೆ. ಓಕೆ, ಸೊ ಇಲ್ಲಿ ವೋಟಿಂಗ್ ಹೆಂಗಿರ್ತದೆ? ಕೇಂದ್ರ ಸರ್ಕಾರದ ವೋಟಿಂಗ್ 50% ಇರೋದಲ್ಲ, ಕೇವಲ 33% ಅಷ್ಟೇ ವೋಟಿಂಗ್. ಇವರಿಬ್ರು ಓಟ್ ಹಾಕಿದ್ರು ಕೂಡ ಎಷ್ಟು ಓಟ್ ಬಿದ್ದಂಗೆ? 33% ಓಟ್ ಬಿದ್ದಂಗೆ. ಈ ರಾಜ್ಯಗಳು ಎಲ್ಲರೂ ಒಟ್ಟಿಗೆ ಓಟ್ ಹಾಕಿದ್ರೆ 66% ಓಟ್ ಹಾಕಿದಂಗೆ. ಬಟ್ ಯಾವುದೇ ಈಗ ಮೊನ್ನೆ ನಾವು ಹೇಳಿದ್ವಲ್ಲ, GST ಚೇಂಜ್ ಆಯ್ತಲ್ಲ, ಈಗ ಎಷ್ಟು? 5% ಮತ್ತು 18% ಅಷ್ಟೇ ಉಳಿಸಿದ್ರು. 12 ಮತ್ತು 28 ಕ್ಯಾನ್ಸಲ್ ಮಾಡಿದ್ರೆ ಇದೆಲ್ಲ ಡಿಸಿಷನ್ ತಗೊಂಡ್ರಲ್ಲ, ಅದು ವೋಟಿಂಗ್ ನಡೀತದೆ. ವೋಟಿಂಗ್ ಆಗ್ಬೇಕಂದ್ರೆ ಇದೆಲ್ಲ ಡಿಸಿಷನ್ ಪಾಸ್ ಆಗ್ಬೇಕಂದ್ರೆ ಎಷ್ಟು ವೋಟ್ ಬೀಳ್ಬೇಕು? 75% ವೋಟ್ ಬೀಳ್ಬೇಕು. ಹಾಗಾದ್ರೆ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಮನಸ್ಸು ಮಾಡಿದ್ರೆ GST ಇದರಲ್ಲಿ ರೇಟ್ ಚೇಂಜ್ ಮಾಡಕ್ಕಾಗತ್ತಾ? ಇಲ್ಲ. ಅವ್ರು 33 ಆಗಿರ್ತದೆ, ಎಲ್ಲಾ ರಾಜ್ಯಗಳಿಗೆ 3-4% ಈ ತರ ಹಂಚಿಕೆ ಆಗಿ ಅವರೆಲ್ಲ ಸೇರಿ 75, ಅವಾಗಷ್ಟೇ ಪಾಸ್ ಆಗತ್ತೆ.
ಈ GST ಇದು ನಡಿಬೇಕಂದ್ರೆ ಕೋರಮ್ ಎಷ್ಟು 50% ಜನ ಬರಬೇಕು. ಇಲ್ಲಿ ಇಬ್ರು, ಇಲ್ಲಿ 31, 33 ಜನ ಅದಲ್ಲ ಅಂದ್ರೆ 17 ಜನ ಕಂಪಲ್ಸರಿ ಮೀಟಿಂಗ್ ಬರಲೇಬೇಕು, ಅಂದ್ರಷ್ಟೇ ನಡೀತದೆ. ಈಗ ನಾರ್ಮಲಿ ಅಪೋಸಿಷನ್ ಪಾರ್ಟಿಗಳು ಇರುವಂತದ್ದು ಯಾರು, ನಮ್ಮ ಮಮತಾ ಬ್ಯಾನರ್ಜಿ ಅವರು ಆಲ್ಮೋಸ್ಟ್ ಅಟೆಂಡ್ ಆಗೋದಿಲ್ಲ, ಬರಲ್ರಿ ನಾನು ತೋಟೆ ಜಗಳ ಮಾಡ್ತಾನೆ ಇರ್ತಾರ. ಸೊ ಈ ತರ ನಡೀತದೆ. ಅಂದ್ರೆ ಈ GST ಕೌನ್ಸಿಲ್ ಅಲ್ಲಿ ಇವೆಲ್ಲ ನಿರ್ಣಯ ಆಗ್ಬೇಕಂದ್ರೆ ಎಷ್ಟು ವೋಟಿಂಗ್ ಬರಬೇಕು, 75% ವೋಟಿಂಗ್ ಬರಬೇಕು. ಕೇಂದ್ರ ಸರ್ಕಾರದ ವೋಟಿಂಗ್ 33%, ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ವಿಧಾನ ಪರಿಷತ್ ಅವೆಲ್ಲ 31 ಜನ ಸೇರಿ 66% ಇರ್ತದೆ. ಸೊ ಇದು GST ಬಗ್ಗೆ ಮಿನಿಮಮ್ ಬೇಸಿಕ್ ಐಡಿಯಾ ಇರುವಂತದ್ದು ಸ್ನೇಹಿತರೆ. ಈ ತರದ್ದು ನೋಡೋಣ. ಇದೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ಸಂಗಟಿ ಸರ್ ಲೈಫ್ ಸೂತ್ರದಲ್ಲಿ ಇದು ಫಸ್ಟ್ ವಿಡಿಯೋ, ಮೊದಲ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಇದೇ ರೀತಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕೂಡ ಡೆಫಿನೆಟ್ಲಿ ಫೈನಾನ್ಷಿಯಲ್ ಎಜುಕೇಶನ್ ತುಂಬಾ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ಕನ್ನಡದಲ್ಲಿ ಕೂಡ ಸಾಕಷ್ಟು ಅವೈಲೇಬಲ್ ಇಲ್ಲ, ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ನಾನು. ಈ ಥರ FD ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಗಿರ್ತದೆ, ಗೌರ್ಮೆಂಟ್ ಬಾಂಡ್ ಅಂತಂದ್ರೇನು, NPS ಅಂದ್ರೇನು, ಅಥವಾ ETF ಅಂತ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಂತ ಬರ್ತಾವೆ, ಇಕ್ವಿಟಿ ಶೇರ್ ಮಾರ್ಕೆಟ್ಗಳು ಆಗಿರ್ಬೋದು, NPS ಅಲ್ಲಿ ಟೈರ್ 1 ಟೈರ್ 2 ಇರುವಂಥದ್ದು, ಅಥವಾ ಇಲ್ಲಿ ನಾವು SIP ಅಂತೀವಿ, ಅಥವಾ ಇಲ್ಲಿ SWP ಅನ್ನೋದು ಸಿಸ್ಟಮೆಟಿಕ್ ವಿತ್ಡ್ರಾವಲ್ ಪ್ಲಾನ್ ಅನ್ನುವಂಥದ್ದು, ಅದಕ್ಕಿಂತ ತುಂಬಾ ಪವರ್ಫುಲ್, ತುಂಬಾ ಚೆನ್ನಾಗಿದೆ. ಬಟ್ ಈಗಿಂದನೇ ನೀವು ಅದನ್ನ ಹ್ಯಾಬಿಟ್ ಅನ್ನು ಬೆಳೆಸ್ಕೊಂಡು ಯಾವ ರೀತಿ ಆಗ್ತಾ ಹೋಗಬೇಕು, ಮತ್ತು ಕೆಲವೊಂದು ಕೇಸ್ ಸ್ಟಡಿಗಳನ್ನ ಕೂಡ ಹೇಳ್ತಾ ಹೋಗ್ತೇನೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಯಾವ ರೀತಿ ಈಗ ಅಕಸ್ಮಾತ್ ಸಾಲಗಳು ಇದ್ದಾಗ ಯಾವ ರೀತಿ ಸೇರಿಸಿದ್ರು ಒಳ್ಳೇದು, ಮತ್ತು ಇನ್ಕಮ್ ಅನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು, ಯಾವ ಐಡಿಯಾ ಜಸ್ಟ್ ಜನರಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಹೇಳ್ತಾ ಇರುವಂತ ಪಾಯಿಂಟ್ ಇಷ್ಟ ಆಗಿದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಏನಾದರೂ ತಪ್ಪಾಗಿದ್ರು ಕೂಡ ಸ್ವಲ್ಪ ಕ್ಷಮೆ ಇರಲಿ ಸ್ನೇಹಿತರೆ. ನಿಮಗೆ ಎಷ್ಟೋ ಜನಕ್ಕೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಇಷ್ಟ ಆಗಲಿಲ್ಲ ಅಂದ್ರೆ ಓಕೆ ಬಿಟ್ಟು ಮತ್ತೆ ಬೇರೆ ಏನಾದರೂ ನೋಡ್ತಾ ಇರ್ರಿ. ಬಟ್ ಒಮ್ಮೆಲೆ ಸಡನ್ ಆಗಿ ಏನೇನೋ ಕಮೆಂಟ್ ಹಾಕಿ ಹಂಗೆ ಹಿಂಗೆ ಅಂತ ಕತೆ ಹೇಳ್ಬೇಡಿ. ಇದು ತುಂಬಾ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿರ್ತೀವಿ, ಬೇರೆ ಬೇರೆ ಕಡೆ ನೋಡಿರ್ತೀನಿ. ಬಟ್ ಅವೆಲ್ಲ ಪರ್ಫೆಕ್ಟ್ ಆಗಿ ಹೇಳಿದ್ದೀನಿ, ಪ್ರತಿಯೊಂದು ಪಾಯಿಂಟ್ ಬೇರೆ ಬೇರೆ ಎಲ್ಲ ಮಾಹಿತಿ ತಗೊಂಡು ಒಂದೇ ಕಡೆ ಕರೆಕ್ಟ್ ಆಗಿ ಹೇಳಿದೆ. ಈಗ ಎಷ್ಟೊಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಕೂಡ ಸುಮ್ಮನೆ ಹಂಗೆ ಏನೇನೋ ಮೇಲ್ಮೇಲೆ ಸ್ವಲ್ಪ ಕತೆ ಇಟ್ಟು ಮೇಲ್ಮೇಲೆ ಏನೇನೋ ಒಂದು ತಮ್ಮನೆಲ್ಲ ಹಾಕಿ ಆ ಥರ ಹೇಳ್ತಾ ಇದ್ರೆ ಎಲ್ಲ ಮಾಹಿತಿ ಒಂದೇ ಕಡೆ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಫೈನಾನ್ಸ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಈ ಥರ ಟೂರ್ ರಿಲೇಟೆಡ್ ಕೂಡ ಬೆಂಗಳೂರಲ್ಲಿ ಸುತ್ತಮುತ್ತ 10 ಪ್ಲೇಸ್ ಯಾವ್ಯಾವುದು, ಬೇರೆ ರಾಜ್ಯಕ್ಕೆ ಹೇಗೆ ಹೋಗೋದು, ಅವೆಲ್ಲವೂ ಕೂಡ ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು ಆ ಪ್ಲೇಸ್ಗಳನ್ನು ಕೂಡ ನೋಡ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಈಗೇನು 28 ರಾಜ್ಯ ಎಂಟ್ರಿ ಕನ್ನಡ ಪ್ರದೇಶ ತುಂಬಾ ದೇಶಗಳ ರಾಜ್ಯಗಳನ್ನು ನಾನು ನೋಡಿದ್ದೀನಿ ಆಲ್ರೆಡಿ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾವೆ ಮತ್ತು ಕಡಿಮೆ ದುಡ್ಡಲ್ಲಿ ಕೂಡ ಹೋಗಿ ಬರ್ಬೋದು. ಅವೆಲ್ಲ ಪ್ಲಾನ್ಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಇದು ನಾ ಹೇಳುವಂಥ ಪಾಯಿಂಟ್ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಸಂಗಟಿ ಸರ್ ಲೈಫ್ ಸೂತ್ರಾಸ್ ಅನ್ನುವಂಥದ್ದು. ಸಂಗಟಿ ಸರ್ ಅಂದರೆ ನಾನು ಆ್ಯಕ್ಚುಲಿ ಟೀಚರ್ ಇರುವಂಥದ್ದು, ಇದರಲ್ಲಿ ಎ ಪ್ರೊಫೆಷನ್ ಅದು ಕೂಡ ಆ ರೀತಿಯಲ್ಲಿ ಸಂಗಟಿ ಸರ್. ಮತ್ತು ನೀವು ಹೆಂಗೆ ಸರ್ ನಮಗೆ ಅಂತ ಹಂಗೆ ರುಚಿ ಹೇಳ್ಬೇಡ್ರಿ. ಇವತ್ತು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ದಿನ. ಇದು ಒಂದು ಪಾಯಿಂಟ್ ಜನರಿಗೆ ಸಾಕಷ್ಟು ಅವೇರ್ನೆಸ್ ಇರಲಿ ಅನ್ನೋ ಉದ್ದೇಶಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಮತ್ತೆ ಭೇಟಿಯಾಗ ಸ್ನೇಹಿತರೆ. ಥ್ಯಾಂಕ್ ಯು.